ನಮಸ್ಕಾರ ಸ್ನೇಹಿತರೆ, ನಾವು ಸಿ ಎ ಇಂಟರ್ನ ಲಾ, ಇನ್ಕಮ್ ಟ್ಯಾಕ್ಸ್, ಜಿ ಎಸ್ ಟಿ ಹಾಗೂ ಅಡ್ವಾನ್ಸ್ಡ್ ಅಕೌಂಟಿಂಗ್ನ ಇನ್ನು ಮುಂದೆ ಕನ್ನಡದಲ್ಲಿ ಕಲಿಯೋಣ. ಹಾಗೆ ಇದು ಸೆಪ್ಟೆಂಬರ್ 26ಗೆ ಅಪ್ಲಿಕಬಲ್ ಇದೆ. ಇವತ್ತಿನ ಸಬ್ಜೆಕ್ಟ್ ಜಿ ಎಸ್ ಟಿ ಚಾಪ್ಟರ್ 3 ಚಾರ್ಜ್ ಅಂಡರ್ ಜಿ ಎಸ್ ಟಿ. ಈ ಚಾಪ್ಟರ್ನ ಪ್ರಶ್ನೋತ್ತರಗಳನ್ನ ಕನ್ನಡದಲ್ಲಿ ತಿಳಿತಾ ಹೋಗೋಣ. ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಪ್ರಶ್ನೆ 1. ಮಿಸ್ಟರ್ ಶುಭ್ ಸ್ಟಾರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ನ ಡೈರೆಕ್ಟರ್ ಆಗಿದ್ದಾರೆ. ಕಂಪ್ನಿ ಅವರಿಗೆ 1,25,000 ರೆಮ್ಯುನರೇಷನ್ ನೀಡಿದೆ. ಈ ರೆಮ್ಯುನರೇಷನ್ ಮೇಲೆ ಜಿ ಎಸ್ ಟಿ ಅನ್ವಯ ಆಗತ್ತಾ? ಅನ್ವಯ ಆದರೆ ಜಿ ಎಸ್ ಟಿನ ಯಾರು ಪಾವತಿಸಬೇಕು ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ. ಮೊದಲನೇದಾಗಿ ಕೇಸ್ 1 ನೋಡೋಣ. ಮಿಸ್ಟರ್ ಶುಭ್ ಈಸ್ ಅನ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆ್ಯಂಡ್ ನಾಟ್ ಎನ್ ಎಂಪ್ಲಾಯಿ ಆಫ್ ದ ಕಂಪನಿ. ಮಿಸ್ಟರ್ ಶುಭ್ ಡೈರೆಕ್ಟರ್ ಆಗಿದ್ದಾರೆ, ಆದರೆ ಅವರು ಕಂಪನಿಯ ಎಂಪ್ಲಾಯಿ ಅಲ್ಲ. ಅವರು ಕೇವಲ ಬೋರ್ಡ್ ಮೀಟಿಂಗ್ಗಳಲ್ಲಿ ಭಾಗವಹಿಸ್ತಾರೆ, ಹಾಗೆ ಸಲಹೆನ ನೀಡ್ತಾರೆ. ಫಾರ್ ಎಕ್ಸಾಂಪಲ್, ABC ಪ್ರೈವೇಟ್ ಲಿಮಿಟೆಡ್ ಕಂಪನಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ನೇಮಕ ಮಾಡಿಕೊಂಡಿದೆ. ಅವರಿಗೆ ತಿಂಗಳಿಗೆ 1,00,000 ಸಂಬಳ. ಅವರು ಕಂಪನಿಯ ಪೇರೋಲ್ನಲ್ಲಿ ಇರೋದಿಲ್ಲ, ಅವರಿಗೆ PF ಇರೋಲ್ಲ, ಅವರಿಗೆ ಸ್ಯಾಲ್ರಿ ಸ್ಲಿಪ್ಪು ಇಲ್ಲ, ಹಾಗೆ ಅವರು ಎಂಪ್ಲಾಯಿ ಕೂಡ ಅಲ್ಲ. ಈಗ ಜಿ ಎಸ್ ಟಿ ಅನ್ವಯ ಆಗುತ್ತಾ ಇಲ್ವಾ ಅಂತ ಉತ್ತರ ನೋಡೋಣ. ಸ್ಕೆಡ್ಯೂಲ್ 3 ಏನು ಹೇಳುತ್ತೆ? ಎಂಪ್ಲಾಯಿ ತನ್ನ ಎಂಪ್ಲಾಯರ್ಗೆ ಉದ್ಯೋಗದ ಸಂಬಂಧದಲ್ಲಿ ನೀಡುವಂತಹ ಸೇವೆಗೆ ಜಿ ಎಸ್ ಟಿ ಇರೋದಿಲ್ಲ. ಆದರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ಎಂಪ್ಲಾಯಿ ಅಲ್ಲ, ಆದ್ದರಿಂದ ಅವರು ನೀಡುವ ಸೇವೆ ಸ್ಕೆಡ್ಯೂಲ್ 3 ಒಳಗೆ ಬರೋದಿಲ್ಲ. ಹೀಗಾಗಿ ಜಿ ಎಸ್ ಟಿ ಅನ್ವಯ ಆಗತ್ತೆ. ಹಾಗಿದ್ರೆ ಜಿ ಎಸ್ ಟಿನ ಯಾರು ಪಾವತಿಸ್ತಾರೆ ಅಂದರೆ ಇಲ್ಲಿ ಡೈರೆಕ್ಟರ್ ಜಿ ಎಸ್ ಟಿ ಪಾವತಿ ಮಾಡೋದಿಲ್ಲ. CGST ಆ್ಯಕ್ಟ್ ಪ್ರಕಾರ ಡೈರೆಕ್ಟರ್ ಸರ್ವಿಸ್ ಮೇಲೆ ಜಿ ಎಸ್ ಟಿ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಮೂಲಕ ಕಂಪನಿನೇ ಪಾವತಿ ಮಾಡುತ್ತೆ. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂದರೆ ಸಾಮಾನ್ಯವಾಗಿ ಸೆಲ್ಲರ್ ಜಿ ಎಸ್ ಟಿನ ಪಾವತಿ ಮಾಡ್ತಾನೆ, ಆದರೆ RCMನಲ್ಲಿ ಬೈಯರ್ ರಿಸೀವರೇ ಜಿ ಎಸ್ ಟಿನ ಪಾವತಿ ಮಾಡ್ತಾನೆ. ಇಲ್ಲಿ ಸೆಲ್ಲರ್ ಡೈರೆಕ್ಟರ್ ಆಗಿದ್ದಾನೆ, ಬೈಯರ್ ಕಂಪನಿ ಆಗಿದೆ, ಆದ್ದರಿಂದ ಕಂಪನಿನೇ ಜಿ ಎಸ್ ಟಿ ಪಾವತಿ ಮಾಡುತ್ತೆ. ಸೊ ಅರ್ಥ ಆಯ್ತಲ್ಲ ಸ್ನೇಹಿತರೆ, ಇಲ್ಲಿ ಜಿ ಎಸ್ ಟಿ ಅಪ್ಲಿಕಬಲ್ ಇದೆ, ಹಾಗೆ ಕಂಪನಿ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಮೂಲಕ ಜಿ ಎಸ್ ಟಿ ಪಾವತಿ ಮಾಡುತ್ತೆ. ಕೇಸ್ 2 ನೋಡೋಣ. ಕೇಸ್ 2, ಮಿಸ್ಟರ್ ಶುಭ್ ಇವಾಗ ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಲ್ಲ, ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಅಂದರೆ ಕಂಪನಿ ಎಂಪ್ಲಾಯಿ ಕೂಡ ಆಗಿದ್ದಾರೆ. ಅವರ ಒಟ್ಟು ರೆಮ್ಯುನರೇಷನ್ 1,25,000. ಇದನ್ನು 2 ಭಾಗಗಳಾಗಿ ನೀಡಿದ್ದಾರೆ. ಮೊದಲ ಭಾಗ 60,000, ಇದನ್ನು ಸ್ಯಾಲ್ರಿ ಅಂತ ಬುಕ್ನಲ್ಲಿ ದಾಖಲಿಸಿದ್ದಾರೆ. ಮತ್ತು TDS ಸೆಕ್ಷನ್ 192 ಪ್ರಕಾರ TDS ಕಟ್ ಮಾಡಿದ್ದಾರೆ. ಹಾಗಿದ್ರೆ ಸೆಕ್ಷನ್ 192 ಯಾವಾಗ ಅಪ್ಲಿಕಬಲ್ ಅಂದರೆ, ಸೆಕ್ಷನ್ 192 ಸ್ಯಾಲ್ರಿ ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಇದನ್ನು ಸ್ಯಾಲ್ರಿ ಅಂತ ಒಪ್ಕೊಂಡಿದೆ. ಹಾಗಿದ್ರೆ ಜಿ ಎಸ್ ಟಿ ಅಪ್ಲಿಕಬಲ್ಲ? ಇಲ್ಲ. ಯಾಕಂದರೆ ಸ್ಕೆಡ್ಯೂಲ್ 3 ಏನು ಹೇಳುತ್ತೆ ಅಂದರೆ, ಎಂಪ್ಲಾಯಿ ತನ್ನ ಎಂಪ್ಲಾಯರ್ಗೆ ನೀಡುವ ಸೇವೆ ಜಿ ಎಸ್ ಟಿಗೆ ಒಳಪಡೋದಿಲ್ಲ. ಆದ್ದರಿಂದ 60,000 ಮೇಲೆ ಜಿ ಎಸ್ ಟಿ ಇಲ್ಲ. ಆದರೆ ಉಳಿದ 65,000 ಸ್ಯಾಲ್ರಿ ಅಲ್ಲ, ಕಂಪನಿ ಪ್ರೊಫೆಷನಲ್ ಫೀ ಅಂತ ತೋರಿಸಿದೆ. ಮತ್ತು TDS ಸೆಕ್ಷನ್ 192 ಪ್ರಕಾರ TDS ಕಟ್ ಆಗಿದೆ. ಸೆಕ್ಷನ್ 192J ಯಾವಾಗ ಅಪ್ಲಿಕಬಲ್ ಅಂದರೆ, ಪ್ರೊಫೆಷನಲ್ ಸರ್ವಿಸ್, ಕನ್ಸಲ್ಟೆನ್ಸಿ, ಟೆಕ್ನಿಕಲ್ ಸರ್ವಿಸ್, ಲೀಗಲ್ ಸರ್ವಿಸ್ ಇತ್ಯಾದಿಗಳಿಗೆ, ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಇದನ್ನು ಸ್ಯಾಲ್ರಿ ಅಂತ ಪರಿಗಣಿಸೋದಿಲ್ಲ, ಇದನ್ನು ಪ್ರೊಫೆಷ್ನಲ್ ಇನ್ಕಮ್ ಅಂತಲೇ ಯೋಚನೆ ಮಾಡುತ್ತೆ. ಸೊ ಜಿ ಎಸ್ ಟಿ ಅಪ್ಲಿಕಬಲ್ಲ? ಹೌದು, ಯಾಕಂದರೆ ಇದು ಎಂಪ್ಲಾಯಿ ಸರ್ವಿಸ್ ಅಲ್ಲ, ಪ್ರೊಫೆಷ್ನಲ್ ಸರ್ವಿಸ್, ಆದ್ದರಿಂದ ಜಿ ಎಸ್ ಟಿ ಬರುತ್ತೆ. ಇಲ್ಲಿ ಜಿ ಎಸ್ ಟಿನ ಕಂಪನಿ ಪೇ ಮಾಡುತ್ತೆ, ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಮೂಲಕ ಜಿ ಎಸ್ ಟಿ ಪೇ ಆಗತ್ತೆ. ಸೊ ಟೋಟಲ್ ರೆಮ್ಯುನರೇಷನ್ 1,25,000. ಇದರಲ್ಲಿ ಸ್ಯಾಲ್ರಿ 60,000, ಪ್ರೊಫೆಷ್ನಲ್ ಫೀಸ್ 65,000. ಸ್ಯಾಲ್ರಿಲಿ ಜಿ ಎಸ್ ಟಿ ಪೇ ಮಾಡ್ತೀವ? ಇಲ್ಲ. ಆದರೆ ಪ್ರೊಫೆಷ್ನಲ್ ಫೀಲಿ ನಾವು ಜಿ ಎಸ್ ಟಿ ಪೇ ಮಾಡ್ತೀವಿ, ಆದರೆ ಜಿ ಎಸ್ ಟಿನ RCM ಮೂಲಕ ಕಂಪನಿನೇ ಪೇ ಮಾಡುತ್ತೆ. ಸ್ನೇಹಿತರೆ, ಕ್ವೆಶ್ಚನ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕ್ವೆಶ್ಚನ್ಗೆ ಮೂವ್ ಆಗೋಣ. ಸ್ನೇಹಿತರೆ, ಕ್ವೆಶ್ಚನ್ 2ಲಿ ಮಿಸ್ಟರ್ ಅನುರಾಗ್ ಒಬ್ಬ ಪ್ರಸಿದ್ಧ ಆಥರ್. ಅವರು ತಮ್ಮ ಒರಿಜಿನಲ್ ಲಿಟ್ರರಿ ವರ್ಕ್ ಅಂದರೆ ಮೂಲ ಸಾಹಿತ್ಯ ಕೃತಿಯ
ಕಾಪಿರೈಟನ್ನು ಪಬ್ಲಿಷರ್ಗೆ ಬಳಸೋದಕ್ಕೆ ಅಥವಾ ವರ್ಗಾಯಿಸಲು ಅನುಮತಿ ನೀಡಿರ್ತಾರೆ. ಲೇಖಕರು ಫಾರ್ವರ್ಡ್ ಚಾರ್ಜ್ ಅಡಿಯಲ್ಲಿ GST ಪಾವತಿಸಲು ಯಾವ ಷರತ್ತುಗಳನ್ನ ಪೂರೈಸಬೇಕು ಅನ್ನೋದು ಇಲ್ಲಿ ಕ್ವೆಶ್ಚನ್ ಆಗಿದೆ. ಮೊದಲನೇದಾಗಿ ಕಾಪಿರೈಟ್ ಅಂದ್ರೆ ಏನು? ಒಬ್ಬ ಲೇಖಕ ಬರೆದ ಪುಸ್ತಕದ ಮೇಲೆ ಇರುವಂತಹ ಕಾನೂನುಬದ್ಧ ಹಕ್ಕನ್ನು ಕಾಪಿರೈಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಅನುರಾಗ್ ಎಂಬ ಲೇಖಕ GST ಮೇಡ್ ಈಸಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಒಂದು ಪ್ರಕಾಶನ ಸಂಸ್ಥೆ ಅಂದರೆ ಪಬ್ಲಿಷರ್ ಆ ಪುಸ್ತಕವನ್ನು ಮುದ್ರಣ ಮಾಡಿ ಮಾರಾಟ ಮಾಡೋದಕ್ಕೆ ಅನುಮತಿ ಕೇಳುತ್ತೆ. ಅನುರಾಗ್ ಭಟ್ ತನ್ನ ಕಾಪಿರೈಟ್ ಬಳಸಲು ಅನುಮತಿನ ಕೊಡ್ತಾನೆ, ಅದರ ಬದಲಿಗೆ ರಾಯಲ್ಟಿ ಪಡಿತಾನೆ. ಇದು GST ಅಡಿಯಲ್ಲಿ ಸರ್ವಿಸ್ ಅಂತ ಆಗತ್ತೆ. ಸಾಮಾನ್ಯವಾಗಿ ಆಥರ್ ನೀಡುವ ಈ ಸೇವೆಯ ಮೇಲೆ GSTಯನ್ನು ಪಬ್ಲಿಷರ್ ಅಂದರೆ ರಿಸೀವರ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಮೂಲಕ ಪಾವತಿ ಮಾಡ್ತಾನೆ. ಆದರೆ ಆಥರ್ ಬಯಸಿದ್ರೆ ತಾನೇ GSTನ ಪೇ ಮಾಡ್ಬೋದು. ಇದನ್ನು ರಿವರ್ಸ್ ಚಾರ್ಜ್ ಅಂತ ಕರೀತಾರೆ. ಆಥರ್ ಫಾರ್ವರ್ಡ್ ಚಾರ್ಜ್ ಆಯ್ಕೆ ಮಾಡಬೇಕು ಅಂದರೆ ಇಲ್ಲಿ 3 ಕಂಡೀಷನ್ಸ್ ಇರುತ್ತೆ. ಏನಪ್ಪ ಅಂದರೆ GST ರಿಜಿಸ್ಟ್ರೇಷನ್ ಇರಬೇಕು, ಲೇಖಕರು GST ಅಡಿಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಡಿಕ್ಲರೇಷನ್ ಸಲ್ಲಿಸಬೇಕು. ಆಥರ್ ಏನು ಮಾಡಬೇಕು, ಇಲ್ಲಿ ಸರ್ಕಾರಕ್ಕೆ ಒಂದು ನಿಗದಿತ ನಮೂನೆಯಲ್ಲಿ ಅಂದರೆ ಪ್ರೆಸ್ಕ್ರೈಬ್ ಫಾರ್ಮಲ್ಲಿ ಒಂದು ಡಿಕ್ಲರೇಷನ್ ಕೊಡಬೇಕಾಗತ್ತೆ. ಡಿಕ್ಲರೇಷನಲ್ಲಿ ನಾನು GSTನ ಫಾರ್ವರ್ಡ್ ಚಾರ್ಜಲ್ಲಿ ಪೇ ಮಾಡ್ತೀನಿ, GST ಕಾನೂನಿನ ಎಲ್ಲ ನಿಯಮಗಳನ್ನು ಪಾಲಿಸ್ತೇನೆ, ಹಾಗೆ 1 ವರ್ಷ ಪೂರ್ಣವಾಗುವ ಮೊದಲು ಈ ಆಯ್ಕೆಯನ್ನು ಹಿಂದೆ ತೆಗೆದುಕೊಳ್ಳೋದಿಲ್ಲ ಅಂತ ಒಂದು ಡಿಕ್ಲರೇಷನ್ ಕೊಡಬೇಕು. ನಂತರ ಕಂಡೀಷನ್ 3, ಇನ್ವಾಯ್ಸ್ ಮೇಲೆ ಡಿಕ್ಲರೇಷನ್ ಬರೀಬೇಕು. ಆಥರ್ ಪಬ್ಲಿಷರ್ಗೆ ಕೊಡುವ ಇನ್ವಾಯ್ಸ್ನಲ್ಲಿ ಕೂಡ ತಾನು ಫಾರ್ವರ್ಡ್ ಚಾರ್ಜ್ ಅಡಿಯಲ್ಲಿ GST ಪೇ ಮಾಡ್ತಾ ಇದ್ದೀನಿ ಅಂತ ಮೆನ್ಷನ್ ಮಾಡಿರಬೇಕು. ಸೊ GST ಆನ್ ದಿಸ್ ಸಪ್ಲೈ ಇಸ್ ಪೇಯಬಲ್ ಬೈ ಆಥರ್ ಅಂಡ್ ಫಾರ್ವರ್ಡ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಇಲ್ಲಿ ಏನು ಉಲ್ಲೇಖ ಮಾಡಬೇಕು. ಸ್ನೇಹಿತರೆ, ಕ್ವೆಶ್ಚನ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಕ್ವೆಶ್ಚನ್ 3ಗೆ ಮೂವ್ ಆಗೋಣ. ಕ್ವೆಶ್ಚನ್ 3, ಮೋಹನ್ ಎಂಟರ್ಪ್ರೈಸ್ ಒಂದು ರಿಜಿಸ್ಟರ್ಡ್ ಕಂಪನಿ. ಇದಕ್ಕೆ 2 ರೀತಿಯ ಸೇವೆಗಳು ದೊರಕಿದೆ. ಮೊದಲನೇ ಸೇವೆ ಅಡ್ವೊಕೇಟ್ ಸಮೀರ್ ರಿಜಿಸ್ಟರ್ಡ್ ಪರ್ಸನ್ನು ಲೀಗಲ್ ಸರ್ವಿಸ್ನ ಕೊಟ್ಟಿದ್ದಾರೆ. ಎರಡನೇ ಸೇವೆ ಶೇಖರ್ ಅನ್ನೋರು ಅನ್ರಿಜಿಸ್ಟರ್ಡ್ ಪರ್ಸನ್ನು, ಇವರು ಲೇಬರ್ ಸರ್ವಿಸ್ನ ನೀಡಿದ್ದಾನೆ. ಸೊ ಇವಾಗ ಕ್ವೆಶ್ಚನ್ ಏನಂದರೆ, ಈ 2 ಸೇವೆಗಳಿಗಾಗಿ ಮೋಹನ್ ಎಂಟರ್ಪ್ರೈಸ್ ತನ್ನದೇ ಸೆಲ್ಫ್ ಇನ್ವಾಯ್ಸ್ನ ಹೊರಡಿಸ್ಬೇಕಾ ಅಂತ. ಫಸ್ಟ್ ಆಫ್ ಆಲ್ ಸೆಲ್ಫ್ ಇನ್ವಾಯ್ಸ್ ಅಂದರೆ ಏನಂದರೆ, ಸಾಮಾನ್ಯವಾಗಿ ಸೆಲ್ಲರ್ ಇನ್ವಾಯ್ಸ್ ಕೊಡ್ತಾನೆ, ಆದರೆ ಕೆಲವು ಸಂದರ್ಭದಲ್ಲಿ ಬಯ್ಯರ್ ತಾನೇ ಇನ್ವಾಯ್ಸ್ನ ತಯಾರಿಸಬೇಕು. ಇದನ್ನು ಸೆಲ್ಫ್ ಇನ್ವಾಯ್ಸ್ ಅಂತ ಕರೀತಾರೆ. ಹಾಗಿದ್ರೆ ಸೆಲ್ಫ್ ಇನ್ವಾಯ್ಸ್ ಯಾವಾಗ ಬೇಕಂದರೆ 2 ಕಂಡೀಷನ್ ಇದೆ. 2 ಕಂಡೀಷನ್ ಕೂಡ ಒಂದೇ ಸಮಯದಲ್ಲಿ ಇರಬೇಕು. ಕಂಡೀಷನ್ 1, ಬೈಯರು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮಲ್ಲಿ GST ಪೇ ಮಾಡಬೇಕು. ಕಂಡೀಷನ್ 2, ಸಪ್ಲೈಯರ್ ರಿಜಿಸ್ಟರ್ಡ್ ಪರ್ಸನ್ ಆಗಿರಬಾರ್ದು. ಈ 2 ಷರತ್ತು ಇದ್ದರೆ ಮಾತ್ರ ಸೆಲ್ಫ್ ಇನ್ವಾಯ್ಸ್ ಆಗತ್ತೆ. ಸೊ ಇಲ್ಲಿ ಕಂಡೀಷನ್ 1, ಅಡ್ವೊಕೇಟ್ ಸಮೀರ್ ರಿಜಿಸ್ಟರ್ಡ್ ಪರ್ಸನ್, ಅವರು ಲೀಗಲ್ ಸರ್ವಿಸ್ ನೀಡಿದ್ದಾರೆ. ಲೀಗಲ್ ಸರ್ವಿಸ್ ಮೇಲೆ GST RCM ಇದೆ, ಅಂದರೆ ಮೊಬೈಲ್ ಎಂಟರ್ಪ್ರೈಸ್ GSTನ ಪೇ ಮಾಡುತ್ತೆ. ಆದರೆ ಸಮೀರ್ ರಿಜಿಸ್ಟರ್ಡ್ ಪರ್ಸನ್ ಆದ್ದರಿಂದ ಸೆಲ್ಫ್ ಇನ್ವಾಯ್ಸ್ ಇಲ್ಲಿ ಬೇಕಾಗೋದಿಲ್ಲ. ಹಾಗೆ ಕಂಡೀಷನ್ 2, ಶೇಖರ್ ಅನ್ರಿಜಿಸ್ಟರ್ಡ್ ಪರ್ಸನ್, ಇವರು ಲೇಬರ್ ಸರ್ವಿಸ್ ನೀಡಿದ್ದಾರೆ. ಇಲ್ಲಿ ಸಪ್ಲೈಯರೇ ಅನ್ರಿಜಿಸ್ಟರ್ಡ್, ಆದರೆ ಲೇಬರ್ ಸರ್ವಿಸ್ ಮೇಲೆ RCM ಇರೋದಿಲ್ಲ, ಹೀಗಾಗಿ GST ಇಲ್ಲ. GSTನೇ ಇಲ್ಲ ಅಂದರೆ ಸೆಲ್ಫ್ ಇನ್ವಾಯ್ಸ್ ಕೂಡ ಇರೋದಿಲ್ಲ. ಸೊ ಅಡ್ವೊಕೇಟ್ ಸಮೀರ್ದು ಒಂದ್ಸರಿ ಗಮನ ಇಟ್ಕೊಳ್ಳಿ. ಅವರು ರಿಜಿಸ್ಟರ್ಡ್ ಪರ್ಸನ್, GST ಇದೆ, GST RCM ಅಲ್ಲಿ ಪೇ ಆಗತ್ತೆ, ಇಲ್ಲಿ ಸೆಲ್ಫ್ ಇನ್ವಾಯ್ಸ್ ಇರೋಲ್ಲ. ಶೇಖರ್ ಅನ್ರಿಜಿಸ್ಟರ್ಡ್ ಪರ್ಸನ್ ಆಗಿರೋದ್ರಿಂದ RCM ಇಲ್ಲಿ ಇರೋದಿಲ್ಲ, GSTನೂ ಇರೋದಿಲ್ಲ, ಸೆಲ್ಫ್ ಇನ್ವಾಯ್ಸ್ ಕೂಡ ಇಲ್ಲ. ಕ್ವೆಶ್ಚನ್ 4, ಸಪ್ನಾ ಬಿಲ್ಡರ್ಸ್ GST ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಹರಿಯಾಣದಲ್ಲಿ 20 ರೆಸಿಡೆನ್ಷಿಯಲ್ ಹೌಸ್ ಅಂದರೆ ವಾಸದ ಮನೆಗಳು ಇದೆ. ಅದನ್ನು ಆನಂದ್ ಟೆಕ್ನಾಲಜೀಸ್ ಒಂದು ರಿಜಿಸ್ಟರ್ಡ್ IT ಕಂಪ್ನಿ, ಆನಂದ್ ಟೆಕ್ನಾಲಜಿ ಒಂದು ರಿಜಿಸ್ಟರ್ಡ್ IT ಕಂಪನಿ ತನ್ನ ಉದ್ಯೋಗಿಗಳ ವಾಸಕ್ಕಾಗಿ ಒಂದು ಬಾಡಿಗೆಗೆ ತೆಗೆದುಕೊಂಡಿದೆ. ಕ್ವೆಶ್ಚನ್ ಏನಪ್ಪ ಅಂದರೆ, ಇಲ್ಲಿ GSTನ ಯಾರು ಪಾವತಿ ಮಾಡಬೇಕು ಅಂತ. ಸೊ ಇಲ್ಲಿ
ಸಿಚುವೇಶನ್ ನೋಡ್ತಾ ಹೋಗೋಣ. ಮನೆಗಳು ರೆಸಿಡೆನ್ಷಿಯಲ್ ಡ್ವೆಲ್ಲಿಂಗ್, ವಾಸದ ಮನೆಗಳು. ಬಾಡಿಗೆ ಪಡೆದವರು ರಿಜಿಸ್ಟರ್ಡ್ ಕಂಪನಿ. ಮನೆಗಳನ್ನು ಎಂಪ್ಲಾಯಿ ವಾಸಕ್ಕೆ ಬಳಸ್ತಾರೆ. GST ಆ್ಯಕ್ಟ್ ಪ್ರಕಾರ ರೆಸಿಡೆನ್ಷಿಯಲ್ ಹೌಸನ್ನು ಸಾಮಾನ್ಯ ವ್ಯಕ್ತಿಗೆ ವಾಸಕ್ಕಾಗಿ ಬಾಡಿಗೆ ಕೊಟ್ಟರೆ GST ಇರೋದಿಲ್ಲ. ಆದರೆ ರಿಜಿಸ್ಟರ್ಡ್ ಪರ್ಸನ್ಗೆ ರೆಸಿಡೆನ್ಷಿಯಲ್ ಹೌಸ್ನ ಬಾಡಿಗೆ ಕೊಟ್ಟರೆ GST ಅನ್ವಯ ಆಗತ್ತೆ. ಈ GSTಯನ್ನು ಓನರ್ ಆದಂತಹ ಸಪ್ನಾ ಬಿಲ್ಡರ್ಸ್ ಪೇ ಮಾಡೋದಿಲ್ಲ. ಕಂಪನಿ ಅನಂತ್ ಟೆಕ್ನಾಲಜೀಸ್ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಮೂಲಕ ಪೇ ಮಾಡುತ್ತೆ. ಕ್ವೆಶ್ಚನ್ 2 ಅಂದರೆ ಸಿಚುವೇಶನ್ ಕೇಸ್ 2. ವರ್ಮಾ ಕನ್ಸಲ್ಟೆಂಟ್ ಒಂದು ಪಾರ್ಟ್ನರ್ಶಿಪ್ ಫರ್ಮ್. ಇವರು ಒಂದು ಸೆಮಿನಾರ್ಗೆ ಸ್ಪಾನ್ಸರ್ ಮಾಡ್ತಾರೆ. ಸೆಮಿನಾರನ್ನು ಪ್ರೈವೇಟ್ NGO ನಡೆಸಿರೋದ್ರಿಂದ ಸ್ಪಾನ್ಸರ್ಶಿಪ್ ಫೀ 1,50,000 ಆಗಿದೆ. ಇಲ್ಲಿ GSTನ ಯಾರು ಪೇ ಮಾಡ್ತಾರೆ ಅಂತ. GST ಆ್ಯಕ್ಟ್ ಪ್ರಕಾರ ಸ್ಪಾನ್ಸರ್ಶಿಪ್ ಸರ್ವಿಸ್ ನೀಡಿದಾಗ ರಿಸೀವರ್ ಅಂದರೆ ಕಂಪನಿ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ RCM ಮೂಲಕ GSTನ ಪೇ ಮಾಡುತ್ತೆ. ಇಲ್ಲಿ ಸರ್ವಿಸ್ ಪ್ರೊವೈಡರ್ ಪ್ರೈವೇಟ್ NGO, ರಿಸೀವರ್ ವರ್ಮಾ ಕನ್ಸಲ್ಟೆಂಟ್. ಹಾಗಿದ್ರೆ GST ಪೇ ಮಾಡೋರು ಯಾರು? ವರ್ಮಾ ಕನ್ಸಲ್ಟೆಂಟ್ RCM ಮೂಲಕ GSTನ ಪೇ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, ಧರಮ್ ಶಾಸ್ತ್ರಿ. ಕ್ವೆಶ್ಚನ್ 5. ಧರಮ್ ಶಾಸ್ತ್ರಿ ಇಂಡಿಪೆಂಡೆಂಟ್ ಡೈರೆಕ್ಟರ್. ಯೂನಿವರ್ಸ್ ಪ್ರೈವೇಟ್ ಲಿಮಿಟೆಡ್ ಬೋರ್ಡ್ ಮೀಟಿಂಗ್ಗೆ ಹಾಜರಾಗಿ 1 ಲಕ್ಷ ಸಿಟ್ಟಿಂಗ್ ಫೀಸ್ನ ಪಡ್ಕೊಂಡಿದ್ದಾರೆ. ಇಲ್ಲಿ GSTಯನ್ನು ಯಾರು ಪಾವತಿ ಮಾಡ್ತಾರೆ ಅಂತ. ಮೊದಲು ಇಂಡಿಪೆಂಡೆಂಟ್ ಡೈರೆಕ್ಟರ್ ಎಂಪ್ಲಾಯಿ ಅಲ್ಲ, ಅವರು ಡೈರೆಕ್ಟರ್ ಸರ್ವಿಸ್ನ ಕೊಡ್ತಾರೆ. ಡೈರೆಕ್ಟರ್ ಸರ್ವಿಸ್ ಮೇಲೆ GST ಯಾವಾಗಲೂ RCM ಅಡಿಯಲ್ಲೇ ಬರುತ್ತೆ. ಸೊ GST ಪೇ ಮಾಡೋರು ಯಾರು? ಯೂನಿವರ್ಸ್ ಪ್ರೈವೇಟ್ ಲಿಮಿಟೆಡ್ RCM ಮೂಲಕ GSTನ ಪೇ ಮಾಡುತ್ತೆ. ಕೇಸ್ 2. ಚಂದನ್ ಅಸೋಸಿಯೇಟ್ ವಿರಾಟ್ ಕ್ರಿಕೆಟ್ ಅಕಾಡೆಮಿ LLPಗೆ ಸ್ಪಾನ್ಸರ್ಶಿಪ್ ಸರ್ವಿಸ್ ನೀಡಿದೆ. ಹಾಗಿದ್ರೆ GSTನ ಯಾರು ಪೇ ಮಾಡ್ತಾರೆ ಅಂದರೆ, ಇಲ್ಲಿ LLP ಕೂಡ GST ಕಾನೂನಿನಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಪರಿಗಣಿಸಲಾಗುತ್ತೆ. ಸ್ಪಾನ್ಸರ್ಶಿಪ್ ಸರ್ವಿಸ್ ಅಂತ ಬಂದರೆ ರಿಸೀವರ್ GSTನ ಪೇ ಮಾಡ್ತಾನೆ. ಇಲ್ಲಿ ಪ್ರೊವೈಡರ್ ಚಂದನ್ ಅಸೋಸಿಯೇಟ್ ಆಗಿದ್ದಾರೆ, ರಿಸೀವರ್ ವಿರಾಟ್ ಕ್ರಿಕೆಟ್ ಅಕಾಡೆಮಿ LLP ಆಗಿದೆ. ಹಾಗಿದ್ರೆ ಇಲ್ಲಿ GST ಪೇ ಮಾಡೋರು ಯಾರು? ವಿರಾಟ್ ಕ್ರಿಕೆಟ್ ಅಕಾಡೆಮಿ LLP RCM ಮೂಲಕ GSTನ ಪೇ ಮಾಡುತ್ತೆ. ಕೇಸ್ 3. ಅಡ್ವೊಕೇಟ್ ಗಾಬಾ ಲೀಗಲ್ ಸರ್ವಿಸ್ನ ಕೊಡ್ತಾರೆ. ಇಲ್ಲಿ ರಿಸೀವರ್ MS ನವೀನ್ ಕನ್ಸಲ್ಟೆಂಟ್ ಬಿಸ್ನೆಸ್ ಎಂಟಿಟಿ ಆಗಿದೆ. ಇವರ ಟರ್ನ್ ಓವರ್ 50 ಲಕ್ಷ ಇದೆ. ಕ್ವೆಶ್ಚನ್ ಏನಪ್ಪ ಅಂದರೆ, ಇಲ್ಲಿ GSTನ ಯಾರು ಪೇ ಮಾಡ್ತಾರೆ ಅಂತ. ಅಡ್ವೊಕೇಟ್ ನೀಡುವಂತಹ ಲೀಗಲ್ ಸರ್ವಿಸ್ ಬಿಸ್ನೆಸ್ ಎಂಟಿಟಿಗೆ ಏನಾದರೂ ನೀಡಿದ್ರೆ GSTಯನ್ನು RCM ಮೂಲಕ ಪೇ ಮಾಡಬೇಕಾಗತ್ತೆ. ಇಲ್ಲಿ ಟರ್ನ್ ಓವರ್ 50 ಲಕ್ಷ ಅನ್ನೋ ಮಾಹಿತಿ ಇರೋದ್ರಿಂದ ಕೇವಲ ಇದು ಬಿಸ್ನೆಸ್ ಎಂಟಿಟಿ ಆಗಿರೋದನ್ನು ಸೂಚಿಸುತ್ತೆ. ಇಲ್ಲಿ GST ಪೇ ಮಾಡುವವರು ಮಿಸಸ್ ನವೀನ್ ಕನ್ಸಲ್ಟೆಂಟ್. ಇವರು RCM ಮೂಲಕ GSTನ ಪೇ ಮಾಡ್ತಾರೆ. ಎಕ್ಸಾಂಪಲ್, ಒಬ್ಬ ಅಡ್ವೊಕೇಟ್ ಏನು ಮಾಡ್ತಾರೆ? ABC ಲಿಮಿಟೆಡ್ಗೆ ಲೀಗಲ್ ಒಪಿನಿಯನ್ ಕೊಡ್ತಾರೆ. GST ಅಡ್ವೊಕೇಟ್ ಪಾವತಿ ಮಾಡೋದಿಲ್ಲ. ABC ಲಿಮಿಟೆಡ್ RCM ಮೂಲಕ ಇಲ್ಲಿ GSTನ ಪೇ ಮಾಡುತ್ತೆ. ಕ್ವೆಶ್ಚನ್ 6 ನೋಡೋಣ ಬನ್ನಿ. ಮಿಸಸ್ ಯುನೈಟೆಡ್ ಎಲೆಕ್ಟ್ರಾನಿಕ್ಸ್ ಕರ್ನಾಟಕದಲ್ಲಿ GST ರಿಜಿಸ್ಟರ್ಡ್ ಡೀಲರ್ ಆಗಿದೆ. ಇದು ವಿವಿಧ ರೀತಿಯ ಎಲೆಕ್ಟ್ರಾನಿಕ್ ಅಪ್ಲಯನ್ಸ್ನ ಅಂದರೆ TV, ಫ್ರಿಡ್ಜ್, ವಾಷಿಂಗ್ ಮೆಷಿನ್ ಇತ್ಯಾದಿಗಳನ್ನ ಮಾರಾಟ ಮಾಡುತ್ತೆ. ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್ನ ಒಟ್ಟು ಟರ್ನ್ ಓವರ್ 120 ಲ್ಯಾಕ್ ರುಪೀಸ್ ಅಂದರೆ 1,20 ಲ್ಯಾಕ್ ರುಪೀಸ್. ಪ್ರಸ್ತುತ ವರ್ಷದಲ್ಲಿ ಇದು ರಿಪೇರ್ ಮತ್ತು ಮೇಂಟೆನೆನ್ಸ್ ಸರ್ವಿಸ್ನ ನೀಡಬೇಕು ಅಂತ ಅಂದ್ಕೊಂಡಿದೆ. ಸೊ ಕ್ವೆಶ್ಚನ್ A ನೋಡೋಣ ಬನ್ನಿ. ಕೇಸ್ A. ಈ ಸಂಸ್ಥೆಯು ಕಾಂಪೋಸಿಷನ್ ಸ್ಕೀಮನ್ನು ಆಯ್ಕೆ ಮಾಡಬಹುದೇ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಹಾಗೆ ಬಿಯಲ್ಲಿ ಆಯ್ಕೆ ಮಾಡಬಹುದಾದರೆ ಎಷ್ಟು ಮೌಲ್ಯದ ಸೇವೆಯನ್ನು ಕಾಂಪೋಸಿಷನ್ ಡೀಲರ್ ಎಷ್ಟು ಮೌಲ್ಯದ ಆಯ್ಕೆಯನ್ನು ನೀಡ್ಬೋದು ಅಂತ. ಸೊ ಮೊದಲನೇದಾಗಿ ನಾವು ಕಾಂಪೋಸಿಷನ್ ಸ್ಕೀಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕಾಂಪೋಸಿಷನ್ ಸ್ಕೀಮ್ ಅಂದರೆ ಸಣ್ಣ ವ್ಯಾಪಾರಿಗಳಿಗೆ GSTಯನ್ನು ಸರಳವಾಗಿ ಪೇ ಮಾಡಲಿಕ್ಕೆ ಇರುವಂತಹ ಒಂದು ವಿಶೇಷ ಯೋಜನೆ. ಇದರಲ್ಲಿ ಕಡಿಮೆ GST ದರ ಇರುತ್ತೆ, ಕಡಿಮೆ ರಿಟರ್ನ್ ಸಲ್ಲಿಕೆ ಇರುತ್ತೆ, ಹಾಗೆ ಸರಳವಾದಂತಹ ಕಂಪ್ಲೇಂಟ್ಸ್ ಇರುತ್ತೆ. ಸೊ ಪ್ರಶ್ನೆ Aಗೆ ಉತ್ತರನ ನೋಡೋಣ. ಇದು ಫಸ್ಟು ಟರ್ನ್ ಓವರ್ ಪರಿಶೀಲನೆ ಆಗುತ್ತೆ. ಹಿಂದಿನ ವರ್ಷದ ಟರ್ನ್ ಓವರ್ 1,20 ಲ್ಯಾಕ್ಸ್ ಇದೆ.
ಕಾಂಪೋಸಿಷನ್ ಸ್ಕೀಮ್ಗೆ ಸಾಮಾನ್ಯವಾಗಿ ಇರುವಂತಹ ಮಿತಿ 1,50,00,000. ಏಕೆಂದರೆ ಇಲ್ಲಿ 1,20,00,000 1,50,00,000 ಇರೋದ್ರಿಂದ ಫಸ್ಟ್ ಕಂಡೀಷನ್ ಫುಲ್ಫಿಲ್ ಆಗಿದೆ. ಸ್ಟೆಪ್ 2, ಇಂಟರ್ಸ್ಟೇಟ್ ಸಪ್ಲೈ ಏನಾದರೂ ಇದೆಯಾ ನೋಡೋಣ. ಕಾಂಪೋಸಿಷನ್ ಸ್ಕೀಮ್ ಪಡೆಯುವವರು ಸಾಮಾನ್ಯವಾಗಿ ಇಂಟರ್ಸ್ಟೇಟ್ ಸಪ್ಲೈನ ಮಾಡಬಾರ್ದು. ಆದರೆ ಕ್ವೆಶ್ಚನ್ನಲ್ಲಿ ಯಾವುದೇ ಇಂಟರ್ಸ್ಟೇಟ್ ಸಪ್ಲೈ ಮಾಡಿರುವಂತಹ ಮಾಹಿತಿ ಇಲ್ಲ. ಸ್ಟೆಪ್ 3, ಸರ್ವಿಸ್ ಕೊಡಬಹುದಾ? ಹೌದು, ಕಾಂಪೋಸಿಷನ್ ಸ್ಕೀಮ್ನಲ್ಲಿ ಕೆಲವು ಪ್ರಮಾಣದ ರೆಸ್ಟೋರೆಂಟ್ ಸರ್ವಿಸ್ನ ಹೊರತುಪಡಿಸಿ ಬೇರೆ ಸೇವೆಗಳನ್ನ ನೀಡಬಹುದು. ಫಾರ್ ಎಕ್ಸಾಂಪಲ್ ರಿಪೇರ್ ಸರ್ವಿಸ್, ಮೇಂಟೆನೆನ್ಸ್ ಸರ್ವಿಸ್, ಇನ್ಸ್ಟಾಲೇಷನ್ ಸರ್ವಿಸ್ನ ಕೊಡ್ಬೋದು. ಹಾಗಿದ್ರೆ ಯುನೈಟೆಡ್ ಎಲೆಕ್ಟ್ರಾನಿಕ್ಸ್ ಕಾಂಪೋಸಿಷನ್ ಸ್ಕೀಮ್ ಆಪ್ಟ್ ಮಾಡ್ಬೋದಾ ಅಂದರೆ, ಯುನೈಟೆಡ್ ಎಲೆಕ್ಟ್ರಾನಿಕ್ಸ್ನ ಟರ್ನ್ಓವರ್ 1,50,00,000 ಅಂದರೆ 1,50,00,000ಗಿಂತ ಕಡಿಮೆ ಇರೋದ್ರಿಂದ ಕಾಂಪೋಸಿಷನ್ ಸ್ಕೀಮ್ ಆಯ್ಕೆ ಮಾಡ್ಬೋದು. ಹಾಗಿದ್ರೆ ಸೇವೆ ಎಷ್ಟು ಮೌಲ್ಯವರೆಗೂ ಕೊಡಬಹುದಂದರೆ, ಕಾನೂನಿನ ಪ್ರಕಾರ ಕಾಂಪೋಸಿಷನ್ ಡೀಲರ್ನ ಸೇವೆಗಳನ್ನ ನೀಡಬಹುದಾದಂತಹ ಮಿತಿ ಕಳೆದ ವರ್ಷ ಟರ್ನ್ಓವರ್ನ 10% ಅಥವಾ 5 ಲಕ್ಷ, ಇವೆರಡರಲ್ಲಿ ಯಾವುದು ಹೆಚ್ಚು ಅದಾಗಿರುತ್ತೆ. ಹಾಗಿದ್ರೆ ಹಿಂದಿನ ವರ್ಷದ ಟರ್ನ್ಓವರ್ 1,20,00,000 1,20,00,000 ಇಂಟು 10% ಅಂದರೆ 12 lakh ಮತ್ತು 5 ಲಕ್ಷ 5 ಲಕ್ಷ 12 ಲಕ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಹೆಚ್ಚು ಇರೋದು ಯಾವುದು? 12 ಲಕ್ಷ. ಹಾಗಿದ್ರೆ ಯುನೈಟೆಡ್ ಎಲೆಕ್ಟ್ರಾನಿಕ್ಸ್ನ ಗರಿಷ್ಠ 12 ಲಕ್ಷ ಮೌಲ್ಯದ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಸರ್ವಿಸ್ನ ನೀಡಬಹುದು. ಸೊ ಕ್ವೆಶ್ಚನ್ 6 ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ವಿ ಆರ್ ಮೂವಿಂಗ್ ಟು ಕ್ವೆಶ್ಚನ್ 7. ಕ್ವೆಶ್ಚನ್ 7, ಇಲ್ಲಿ ಲಿಟಲ್ ಸ್ಮೈಲ್ಸ್ ಎಂಬ ಫೋಟೋಗ್ರಫಿ ಫರ್ಮ್ 1 ಏಪ್ರಿಲ್ 2025 ರಂದು ಹೊಸದಾಗಿ ಒಂದು ಬಿಸ್ನೆಸ್ನ ಆರಂಭ ಮಾಡಿದೆ. ಅದರ ಟರ್ನ್ಓವರ್ ಏಪ್ರಿಲ್ ಟು ಜೂನ್ 20 ಲಕ್ಷ, ಜುಲೈ ಟು ಸೆಪ್ಟೆಂಬರ್ 30 lakh, ಅಕ್ಟೋಬರ್ ಟು ಡಿಸೆಂಬರ್ 40 lakh. ಸಾಮಾನ್ಯವಾಗಿ ಇದರ GST ರೇಟ್ 18%. ಲಿಟಲ್ ಸ್ಮೈಲ್ಸ್ ಕಡಿಮೆ GST ಪಾವತಿಸಲು ಅಂದರೆ ಕಾಂಪೋಸಿಷನ್ ಸ್ಕೀಮ್ ಆಯ್ಕೆ ಮಾಡಿದೆ. ಪ್ರಶ್ನೆ ಏನಂದರೆ, ಕಾಂಪೋಸಿಷನ್ ಸ್ಕೀಮ್ ಆಯ್ಕೆ ಮಾಡಬಹುದಾ? ಮಾಡಿದ್ರೆ ಪ್ರತಿ ಕ್ವಾರ್ಟರ್ಗೆ ಎಷ್ಟು GST ಪೇ ಮಾಡಬೇಕು ಅಂತ ಇಲ್ಲಿ ಕ್ವೆಶ್ಚನ್ ಆಗಿದೆ. ಇಲ್ಲಿ ಮೊದಲು ಕಾಂಪೋಸಿಷನ್ ಸ್ಕೀಮ್ ಫಾರ್ ಸರ್ವಿಸ್ ಅಂದರೆ ಸರ್ವಿಸ್ ಪ್ರೊವೈಡರ್ಗಳಿಗೆ CGST ಆ್ಯಕ್ಟ್ ಸೆಕ್ಷನ್ 10 ಸಬ್ಸೆಕ್ಷನ್ 2A ಅಡಿಯಲ್ಲಿ ಕಾಂಪೋಸಿಷನ್ ಸ್ಕೀಮ್ ಇದೆ. ಇದರಲ್ಲಿ GST ರೇಟ್ 6% ಅಂದರೆ CGST 3%, SGST 3%. ಆದರೆ ಒಂದು ಮೇನ್ ಕಂಡೀಷನ್ ಇದೆ, ಏನಂದರೆ ಹಿಂದಿನ ವರ್ಷದ ಟರ್ನ್ಓವರ್ 50 ಲಕ್ಷಕ್ಕಿಂತ ಹೆಚ್ಚು ಇರಬಾರ್ದು. ಸ್ಟೆಪ್ 1 ಏನಂದರೆ ಲಿಟಲ್ ಸ್ಮೈಲ್ಸ್ ಅರ್ಹರ ಅಂತ. ಈ ಫಾರ್ಮ್ ಈಗಷ್ಟೇ ಆರಂಭ ಆಗಿರೋದ್ರಿಂದ ಪ್ರೀವಿಯಸ್ ಇಯರ್ನ ಟರ್ನ್ಓವರ್ 0, ಸೊ 0 ಲೆಸ್ ದೆನ್ 50 lakhs ಇದೆ. ಆದ್ದರಿಂದ ಕಾಂಪೋಸಿಷನ್ ಸ್ಕೀಮ್ನ ಆಯ್ಕೆ ಮಾಡಬಹುದು. ಸ್ಟೆಪ್ 2, ರಿಜಿಸ್ಟ್ರೇಷನ್ ಯಾವಾಗ? ಫೋಟೋಗ್ರಫಿ ಫರ್ಮ್ ಸರ್ವಿಸ್ ಪ್ರೊವೈಡರು ರಿಜಿಸ್ಟ್ರೇಷನ್ ಲಿಮಿಟು 20 lakh. ಕ್ವಾರ್ಟರ್ 1ನಲ್ಲಿ ಏಪ್ರಿಲ್ ಟು ಜೂನ್ನ ಟರ್ನ್ಓವರ್ 20 lakh ಇದೆ. ಈ ಸಮಯದಲ್ಲಿ ರಿಜಿಸ್ಟ್ರೇಷನ್ನ ಪಡಿಬೇಕು. ಇದರ ಮೇನ್ ಕಂಡೀಷನ್ ಏನಂದರೆ, ಕಾಂಪೋಸಿಷನ್ ಸ್ಕೀಮ್ನಲ್ಲಿ ರಿಜಿಸ್ಟ್ರೇಷನ್ ಪಡೆಯೋದಕ್ಕಿಂತ ಮುಂಚೆ ಮಾಡಿದಂತಹ ಸಪ್ಲೈ ಮೇಲೆ ಕಾಂಪೋಸಿಷನ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಯಾಕಂದರೆ ಆ ಸಮಯದಲ್ಲಿ GST ರಿಜಿಸ್ಟ್ರೇಷನ್ ಇರಲಿಲ್ಲ. ಆದ್ದರಿಂದ ಮೊದಲ ಕ್ವಾರ್ಟರ್ 20 ಲಕ್ಷ ಕಾಂಪೋಸಿಷನ್ ಟ್ಯಾಕ್ಸ್ ಇಲ್ಲಿ 0 ಆಗಿರುತ್ತೆ. ಹಾಗೆ ಸ್ಟೆಪ್ 3, ಎರಡನೇ ಕ್ವಾರ್ಟರ್ ಜುಲೈ ಟು ಸೆಪ್ಟೆಂಬರ್ನ ಟರ್ನ್ಓವರ್ 30 lakh ಇದೆ. ಈಗ ಫರ್ಮ್ ರಿಜಿಸ್ಟರ್ ಆಗಿದೆ, ಕಾಂಪೋಸಿಷನ್ ಸ್ಕೀಮ್ ಕೂಡ ಆಯ್ಕೆ ಮಾಡಿಕೊಂಡಿದೆ. ಹೀಗಾಗಿ GST ರೇಟ್ 6%, 30 lakh ಇಂಟು 6% 1 lakh 1.80 lakh ಅಂದರೆ 1,80,000. ಸೊ CGST 90,000, SGST 90,000, ಸೊ 1,80,000. ಸ್ಟೆಪ್ 4, ಕಾಂಪೋಸಿಷನ್ ಸ್ಕೀಮ್ ಯಾವಾಗ ಮುಗಿಯುತ್ತೆ ಅಂದರೆ, ಕಾಂಪೋಸಿಷನ್ ಸ್ಕೀಮ್ ಸರ್ವಿಸ್ ಪ್ರೊವೈಡರ್ಗೆ ಎಗ್ರಿಗೇಟ್ ಟರ್ನ್ಓವರ್ 50 ಲಕ್ಷ ಮೀರಬಾರ್ದು. ಇಲ್ಲಿ ಮೊದಲ ಕ್ವಾರ್ಟರ್ 20 ಲಕ್ಷ, ಎರಡನೇ ಕ್ವಾರ್ಟರ್ 30 ಲಕ್ಷ ಅಂದರೆ 50 ಲಕ್ಷ ಆಯಿತು. ಈ ವೇಳೆಗೆ ಟರ್ನ್ಓವರ್ 50 ಲಕ್ಷ ತಲುಪಿದೆ. ಇದಾದ ಮೇಲೆ ಕಾಂಪೋಸಿಷನ್ ಸ್ಕೀಮ್ ಮುಗಿಯುತ್ತೆ ಅಂದರೆ ಲ್ಯಾಪ್ಸ್ ಆಗುತ್ತೆ. ಮೂರನೇ ಕ್ವಾರ್ಟರ್ ಅಂದರೆ ಅಕ್ಟೋಬರ್ ಟು ಡಿಸೆಂಬರ್ನ ಟರ್ನ್ಓವರ್ 40 ಲಕ್ಷ ಇದೆ. ಈಗ ಇದು ಕಾಂಪೋಸಿಷನ್ ಸ್ಕೀಮ್ ಅಲ್ಲ, ಆದ್ದರಿಂದ ನಾರ್ಮಲ್ GST ರೇಟ್ 18%, 40 lakh ಇಂಟು 18% 7,20,000 ಆಗತ್ತೆ.
ಇಲ್ಲಿ CGST 3,60,000, SGST 3,60,000, ಒಟ್ಟು 7,20,000 GST ರೇಟ್ ಆಗತ್ತೆ. ಕ್ವೆಶ್ಚನ್ 8 ಏನು ಹೇಳತ್ತಂದರೆ, ಇಲ್ಲಿ ಕೊಟ್ಟಿರುವಂತಹ ಕೆಳಗಿನ ವ್ಯಾಪಾರಿಗಳು ಕಾಂಪೋಸಿಷನ್ ಸ್ಕೀಮ್ಗೆ ಅರ್ಹರ ಅನ್ನೋದನ್ನು ತಿಳಿಸಿ ಅಂತ. ಇವರ ಹಿಂದಿನ ವರ್ಷದ ಟರ್ನ್ ಓವರ್ 1,50,00,000 ಕಡಿಮೆ ಇದೆ. ಕೇಸ್ 1, ಮೋಹನ್ ಎಂಟರ್ಪ್ರೈಸಸ್, ರಾಜಸ್ಥಾನದಲ್ಲಿ ಇವರ ರಿಜಿಸ್ಟ್ರೇಷನ್ ಇದೆ. ಇವರು ಪ್ಯಾನ್ ಮಸಾಲ ವ್ಯಾಪಾರ ಅಂದರೆ ಟ್ರೇಡಿಂಗ್ ಮಾಡತ್ತೆ. ಪ್ಯಾನ್ ಮಸಾಲಾನ ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ, ಕೇವಲ ತನ್ನ ರಾಜ್ಯದಲ್ಲಿ ಅಂದರೆ ಇಂಟರ್ಸ್ಟೇಟಲ್ಲಿ ಮಾತ್ರ ಮಾರಾಟ ಮಾಡುತ್ತೆ. ಇವರಿಗೆ ಕಾಂಪೋಸಿಷನ್ ಸ್ಕೀಮ್ ಸಿಗುತ್ತಾ ಅಂತ. ಸೊ ಸ್ಟೆಪ್ 1, ಪಾನ್ ಮಸಾಲ ಮೇಲೆ GST ಕಾನೂನಿನ ಪ್ರಕಾರ ಪಾನ್ ಮಸಾಲ ಮ್ಯಾನುಫ್ಯಾಕ್ಚರರ್ಗೆ ಕಾಂಪೋಸಿಷನ್ ಸ್ಕೀಮ್ ಸಿಗೋದಿಲ್ಲ. ಆದರೆ ಪ್ಯಾನ್ ಮಸಾಲ ಮಾಡೋ ಟ್ರೇಡರ್ ಆಗಿದ್ದರೆ ಇಲ್ಲಿ ಈ ನಿರ್ಬಂಧ ಅನ್ವಯ ಆಗೋದಿಲ್ಲ. ಸ್ಟೆಪ್ 2, ಮೋಹನ್ ಎಂಟರ್ಪ್ರೈಸಸ್ ಏನು ಮಾಡ್ತಾ ಇದೆ? ಇವರು ಪ್ಯಾನ್ ಮಸಾಲಾನ ತಯಾರಿಸ್ತಾ ಇಲ್ಲ, ಬರೀ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಇವರ ಹಿಂದಿನ ವರ್ಷದ ಟರ್ನ್ ಓವರ್ 1,50,00,000 ಕಡಿಮೆ ಇರೋದ್ರಿಂದ ಕಾಂಪೋಸಿಷನ್ ಸ್ಕೀಮ್ನ ಪಡಿಬಹುದು. ಏನಕ್ಕೆ ಪಡಿಬಹುದು? ಫಸ್ಟ್ ಆಫ್ ಆಲ್ ಇವರು ಪ್ಯಾನ್ ಮಸಾಲದ ಟ್ರೇಡರ್ ಆಗಿದ್ದಾರೆ, ಮ್ಯಾನುಫ್ಯಾಕ್ಚರ್ ಆಗಿಲ್ಲ, ಮತ್ತು ಇವರ ಟರ್ನ್ ಓವರ್ 1,50,00,000 ಕಡಿಮೆ ಇದೆ. ನೆಕ್ಸ್ಟ್ ಕೇಸ್ 2 ನೋಡೋಣ. ಕೇಸ್ 2, ಸುಗಮ್ ಮ್ಯಾನುಫ್ಯಾಕ್ಚರರ್ಸ್, ಪಂಜಾಬ್ ಮತ್ತು ಹರಿಯಾಣದಲ್ಲಿ ಇವರ ಬ್ರಾಂಚ್ ಇದೆ. 2 ರಾಜ್ಯಗಳಲ್ಲೂ ಇವರು ಸರಕುಗಳನ್ನ ಮಾರಾಟ ಮಾಡ್ತಾರೆ. ಇವರಿಗೆ ಕಾಂಪೋಸಿಷನ್ ಸಿಗುತ್ತಾ ಅಂತ ನೋಡೋಣ ಬನ್ನಿ. ಕಾಂಪೋಸಿಷನ್ ಸ್ಕೀಮ್ ಇರೋರು ಇಂಟರ್ಸ್ಟೇಟ್ ಸಪ್ಲೈ ಮಾಡಬಾರ್ದು, ಅದು ನಮಗೆಲ್ರಿಗೂ ಗೊತ್ತಿದೆ. ಇಲ್ಲಿ ಪಂಜಾಬ್, ಹರಿಯಾಣ ಟು ಪಂಜಾಬ್, ಇಲ್ಲಿ 2 ರಾಜ್ಯಗಳಿಗೂ ಸರಕು ಹೋಗ್ತಾ ಇದೆ. ಇದು ಇಂಟರ್ಸ್ಟೇಟ್ ಸಪ್ಲೈ ಆಗಿದೆ. ಇವರಿಗೆ ಕಾಂಪೋಸಿಷನ್ ಸ್ಕೀಮ್ ಸಿಗೋದಿಲ್ಲ. ಕ್ವೆಶ್ಚನ್ 9, ಸ್ವಾಮಿನಾಥನ್ 1 ಏಪ್ರಿಲಿಂದ ಶೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಇವರು ಕೇವಲ ಇಂಟ್ರಾ-ಸ್ಟೇಟ್ ಸಪ್ಲೈ ಮಾಡ್ತಾರೆ. 1 ಜುಲೈಯಿಂದ ಕಾಂಪೋಸಿಷನ್ ಸ್ಕೀಮ್ನ ಪಡ್ಕೋತಾರೆ. ಇವರ ಟರ್ನ್ ಓವರ್ ನೋಡ್ಕೊಂಡು ಹೋಗೋಣ. ಕ್ವಾರ್ಟರ್ ಏಪ್ರಿಲ್ ಟು ಜೂನ್ 20 ಲಕ್ಷ ಇದೆ. ಜುಲೈ ಟು ಸೆಪ್ಟೆಂಬರ್ 100 lakhs ಇದೆ. ಇದರಲ್ಲಿ ಒಟ್ಟು ಟರ್ನ್ ಓವರ್ನ 25% GST ಎಕ್ಸೆಂಪ್ಟ್ ಸಪ್ಲೈ ಆಗಿದೆ. ಸ್ವಾಮಿನಾಥನ್ ಮ್ಯಾನುಫ್ಯಾಕ್ಚರರ್ ಆಗಿದ್ದರೆ GST ಎಷ್ಟು? ಟ್ರೇಡರ್ ಆಗಿದ್ದರೆ ಇದರಲ್ಲಿ ಆನ್ಸರ್ ಏನಾದರೂ ಚೇಂಜ್ ಆಗುತ್ತಾ ಅಂತ ಕ್ವೆಶ್ಚನ್ ಇರೋದು. ಸೊ ಸ್ಟೆಪ್ 1, ಕಾಂಪೋಸಿಷನ್ ಸ್ಕೀಮ್ ಯಾವಾಗ ಆರಂಭ ಆಗತ್ತೆ ಅಂದರೆ 1 ಜುಲೈ ಆದ್ದರಿಂದ ಏಪ್ರಿಲ್ ಟು ಜೂನ್ ಟರ್ನ್ ಓವರ್. ಮೀನ್ 1 ಜುಲೈ ಅಂದರೆ ಇಲ್ಲಿ ಏಪ್ರಿಲ್ ಟು ಜೂನ್ನ ಟರ್ನ್ ಓವರ್ ಕಾಂಪೋಸಿಷನ್ ಟ್ಯಾಕ್ಸ್ಗೆ ಸೇರೋದಿಲ್ಲ. ಏನಕ್ಕೆ ಸೇರಲ್ಲ ಅಂದರೆ ರಿಜಿಸ್ಟ್ರೇಷನ್ ಮುಂಚಿನ ಟರ್ನ್ ಓವರ್ ಮೇಲೆ ಕಾಂಪೋಸಿಷನ್ ಟ್ಯಾಕ್ಸ್ ಇರೋದಿಲ್ಲ. ಹಾಗಿದ್ರೆ ಯಾವ ಟರ್ನ್ ಓವರ್ ಮೇಲೆ ಟ್ಯಾಕ್ಸ್ ಇರುತ್ತೆ ಅಂದರೆ ಜುಲೈ ಟು ಸೆಪ್ಟೆಂಬರು 100 lakhs ಇದೆ. ಮ್ಯಾನುಫ್ಯಾಕ್ಚರ್ ರೇಟು ಇಲ್ಲಿ 1% ಇರೋದ್ರಿಂದ CGST 0.5%, SGST 0.5%. ಸೊ CGST 100 lakh ಇಂಟು 0.5% ಆಗುತ್ತೆ. SGST 100 lakh ಇಂಟು 0.5% ಅಂದರೆ 50,000 CGST, 50,000 SGST, ಇಲ್ಲಿ 1 lakh ಆಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ಟ್ರೇಡರ್ ಆಗಿದ್ದರೆ ಹೇಗೆ ಅಂತ ಕೇಳ್ಬೋದು. ಟ್ರೇಡರ್ ಆಗಿದ್ದರೆ ಟ್ರೇಡರ್ ರೇಟ್ ಕೂಡ 1% ಆಗಿದೆ. ಆದರೆ ಒಂದು ಡಿಫ್ರೆನ್ಸ್ ಇದೆ. ಮ್ಯಾನುಫ್ಯಾಕ್ಚರರ್ ಟರ್ನ್ ಓವರ್ ಇನ್ ಸ್ಟೇಟ್ ಮೇಲೆ, ಮ್ಯಾನುಫ್ಯಾಕ್ಚರ್ ಆದರೆ ಟರ್ನ್ ಓವರ್ ಸ್ಟೇಟ್ ಮೇಲೆ ಟ್ಯಾಕ್ಸ್ ಆಗುತ್ತೆ. ಸೊ ಇಲ್ಲಿ ಟ್ರೇಡರ್ ಆದರೆ ಟ್ಯಾಕ್ಸಬಲ್ ಟರ್ನ್ ಓವರ್ ಮೇಲೆ ಟ್ಯಾಕ್ಸ್ ಆಗುತ್ತೆ. ಮ್ಯಾನುಫ್ಯಾಕ್ಚರರ್ ಆದರೆ ಟರ್ನ್ ಓವರ್ ಮೇಲೆ ಟ್ಯಾಕ್ಸು, ಟ್ರೇಡರ್ ಆದರೆ ಟ್ಯಾಕ್ಸಬಲ್ ಟರ್ನ್ ಓವರ್ ಮೇಲೆ ಟ್ಯಾಕ್ಸು. ಮತ್ತು ಇಲ್ಲಿ ಎಕ್ಸೆಂಪ್ಟ್ ಸಪ್ಲೈ ಮೇಲೆ, ಎಲ್ಲಿ ಟ್ರೇಡರ್ಗೆ ಎಕ್ಸೆಂಪ್ಟ್ ಸಪ್ಲೈ ಮೇಲೆ ಟ್ಯಾಕ್ಸ್ ಇರೋದಿಲ್ಲ. ಟ್ಯಾಕ್ಸಬಲ್ ಟರ್ನ್ ಓವರ್ ಏನಿರುತ್ತಲ್ಲ ಅದ್ರ ಮೇಲೆ ಮಾತ್ರ ಟ್ಯಾಕ್ಸ್ ಇರುತ್ತೆ. ಈ ಡಿಫ್ರೆನ್ಸ್ನ ಕರೆಕ್ಟಾಗಿ ನೋಡ್ಕೊಬೇಕು. ಎಕ್ಸೆಂಪ್ಟ್ ಸಪ್ಲೈನ ತಿಳ್ಕೊಳ್ತಾ ಹೋಗೋಣ. 100 lakhಲ್ಲಿ 25%. ಸೊ 100 lakh 25% ಅಂದರೆ 25 lakh. ಇಲ್ಲಿ 25 lakh ಎಕ್ಸೆಂಪ್ಟ್ ಸಪ್ಲೈ ಆಗಿದೆ. ಸೊ ಟ್ಯಾಕ್ಸಬಲ್, ನೀವು ಟ್ರೇಡರ್ಗೆ ಏನು ಮಾಡಬೇಕು, 100 lakhಲ್ಲಿ 25 lakhನ ಮೈನಸ್ ಮಾಡಿ 75 lakh ತಗೋಬೇಕು. ಈ 75 lakhಲ್ಲಿ CGST 0.5%, SGST 0.5%, ಅಂದರೆ ಇಲ್ಲಿ 37,500 CGST, 37,500 SGST,
ಟೋಟಲ್ 75,000 ಇಲ್ಲಿ ಟ್ರೇಡರ್ಗೆ GST ಟ್ಯಾಕ್ಸ್ ಆಗುತ್ತೆ. ಕ್ವೆಶ್ಚನ್ 10, ಈ ಕೆಳಗಿನ ಪ್ರತ್ಯೇಕ ಪ್ರಕರಣಗಳಲ್ಲಿ GSTಯನ್ನು ಯಾರು ಪಾವತಿಸಬೇಕು ಅಂತ. ಕೇಸ್ ಎ, ವೀರ್ ಟ್ರಾನ್ಸ್ಪೋರ್ಟ್ ಒಂದು ರಿಜಿಸ್ಟರ್ಡ್ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಏಜೆನ್ಸಿ ಆಗಿದೆ. ಇದು IGST @ 12% ದರನ ಆಯ್ಕೆ ಮಾಡಿಕೊಂಡಿದೆ. ಇದು ದಿಲೀಪ್ ಆ್ಯಂಡ್ ಕಂಪನಿ ಎಂಬ ಸೋಲ್ ಪ್ರೊಪ್ರೈಟರ್ ಪಾರ್ಟ್ನರ್ಶಿಪ್ ಫರ್ಮ್ಗೆ ರಸ್ತೆ ಮೂಲಕ ಸರಕು ಸಾಗಣೆ ಅಂದರೆ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಸೇವೆನ ನೀಡಿದೆ. ಇಲ್ಲಿ GSTನ ಯಾರು ಪೇ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ GTA ಅಂದರೆ ಏನು? ಗೂಡ್ಸ್ ಟ್ರಾನ್ಸ್ಪೋರ್ಟ್ ಏಜೆನ್ಸಿ ಅಂದರೆ ರಸ್ತೆ ಮೂಲಕ ಸರಕು ಸಾಗಣೆ ಮಾಡುವ ಮತ್ತು ಕನ್ಸೈನ್ಮೆಂಟ್ ನೋಟ್ ನೀಡುವಂತಹ ಸಂಸ್ಥೆ. ಹಾಗಿದ್ರೆ GTA ಮೇಲೆ GST ನಿಯಮ ತಿಳ್ಕೊಳ್ಳೋಣ. GTA ಎರಡು ರೀತಿಯಲ್ಲಿ GST ಪೇ ಮಾಡಬೇಕು. ಒಂದು 5% GST. 5% GSTಲಿ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಇರುತ್ತೆ. ಇಲ್ಲಿ GSTನ ರಿಸೀವರ್ ಪೇ ಮಾಡ್ತಾನೆ. ಕಂಡೀಷನ್ ಟು ರೂಲ್ 2, 12% GST. ಇಲ್ಲಿ ಫಾರ್ವರ್ಡ್ ಚಾರ್ಜ್ ಮೆಕ್ಯಾನಿಸಮ್ ಇರುತ್ತೆ. GSTಯನ್ನು GTA ಅಂದರೆ ಸರ್ವಿಸ್ ಪ್ರೊವೈಡರ್ ಪೇ ಮಾಡ್ತಾನೆ. ಇಲ್ಲಿ ಈ ಪ್ರಶ್ನೆಯಲ್ಲಿ ವೀರ್ ಟ್ರಾನ್ಸ್ಪೋರ್ಟ್ 12% GSTನ ಆಯ್ಕೆ ಮಾಡಿಕೊಂಡಿದೆ. ಹೀಗಾಗಿ ಇದು ಫಾರ್ವರ್ಡ್ ಚಾರ್ಜ್ ಮೆಕ್ಯಾನಿಸಮ್ ಆಗತ್ತೆ. ಉತ್ತರ ಇಲ್ಲಿ GSTನ ವೀರ್ ಟ್ರಾನ್ಸ್ಪೋರ್ಟ್ ಅಂದರೆ GTAನೇ ಪೇ ಮಾಡುತ್ತೆ. ಕೇಸ್ ಬಿ, ಮಿಸ್ಟರ್ ಕಮಲ್ ಜೈನ್ ಅನ್ರಿಜಿಸ್ಟರ್ಡ್ ಆಥರ್ ಹೊಸ ಪುಸ್ತಕದ ಕಾಪಿರೈಟನ್ನು ಪಬ್ಲಿಷರ್ಗೆ ನೀಡಿದ್ದಾರೆ. PQR ಪಬ್ಲಿಕೇಶನ್ಸ್ ಲಿಮಿಟೆಡ್ 20 ಲಕ್ಷನ ನೀಡಿದೆ. ಹಾಗಿದ್ರೆ ಇಲ್ಲಿ GSTಯನ್ನು ಯಾರು ಪಾವತಿಸಬೇಕು ಅಂತ. ಆಥರ್ ತನ್ನ ಪುಸ್ತಕದ ಕಾಪಿರೈಟನ್ನು ಪಬ್ಲಿಷರ್ಗೆ ನೀಡೋದು ಒಂದು ಸರ್ವಿಸ್. GST ರೂಲ್ಸ್ ಏನಿದೆ, ಆಥರ್ ಟು ಪಬ್ಲಿಷರ್ ಈ ಸೇವೆಗೆ ಸಾಮಾನ್ಯವಾಗಿ ರಿವರ್ಸ್ ಚಾರ್ಜ್ ಅನ್ವಯ ಆಗುತ್ತೆ. ಅಂದರೆ ಪಬ್ಲಿಷರ್ GST ಪೇ ಮಾಡಬೇಕಾಗತ್ತೆ. ಆಥರ್ ಫಾರ್ವರ್ಡ್ ಚಾರ್ಜ್ ಮೆಕ್ಯಾನಿಸಮ್ ಆಯ್ಕೆ ಮಾಡ್ಬೋದಾ? ಫಾರ್ವರ್ಡ್ ಚಾರ್ಜ್ ಆಯ್ಕೆ ಮಾಡಲಿಕ್ಕೆ ಆಥರ್ GST ರಿಜಿಸ್ಟರ್ಡ್ ಆಗಿರಬೇಕು. ಆದರೆ ಇಲ್ಲಿ ಆಥರ್ ಅನ್ರಿಜಿಸ್ಟರ್ಡ್ ಪರ್ಸನ್ ಆಗಿದ್ದಾರೆ. ಆದ್ದರಿಂದ ಫಾರ್ವರ್ಡ್ ಚಾರ್ಜ್ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. GSTನ PQR ಪಬ್ಲಿಕೇಶನ್ಸ್ ಲಿಮಿಟೆಡ್ ರಿವರ್ಸ್ ಚಾರ್ಜ್ ಮೂಲಕ ಪಾವತಿ ಮಾಡ್ತಾರೆ. ಕ್ವೆಶ್ಚನ್ 11 ಏನಂತ ನೋಡೋಣ ಬನ್ನಿ. ಮಿಸ್ಟರ್ ವಿಕಿ ಫ್ರಾಂಕ್ಲಿನ್ ಒಬ್ಬ ಪ್ರಸಿದ್ಧ ಆಥರ್. GST ರಿಜಿಸ್ಟರ್ ಆಗಿಲ್ಲ. ತನ್ನ ಹೊಸ ಪುಸ್ತಕದ ಕಾಪಿರೈಟನ್ನು ಶಿವ್ ಭವನ್ ಪಬ್ಲಿಕೇಶನ್ಸ್ಗೆ ಕೊಟ್ಟಿದ್ದಾರೆ. ಕನ್ಸಿಡರೇಷನ್ 3 crore. ಪುಸ್ತಕವನ್ನು ಪಬ್ಲಿಷರ್ಗೆ ನೀಡಿದ್ದಾರೆ, ಆದರೆ ಇನ್ನೂ ಇನ್ವಾಯ್ಸ್ ಕೊಟ್ಟಿಲ್ಲ. ಇಲ್ಲಿ ಲೇಖಕರು ಏನು ಹೇಳ್ತಾರೆ ಅಂದರೆ GSTಯನ್ನು ಪಬ್ಲಿಷರ್ಗೆ ರಿವರ್ಸ್ ಚಾರ್ಜ್ ಮೂಲಕ, ಇಲ್ಲಿ GSTನ ಪಬ್ಲಿಷರ್ ರಿವರ್ಸ್ ಚಾರ್ಜ್ ಮೂಲಕ ಪೇ ಮಾಡಬೇಕು ಅಂತ. ಆದರೆ ಇದಕ್ಕೆ ಪಬ್ಲಿಷರ್ ಒಪ್ತಾ ಇಲ್ಲ. ಹಾಗಿದ್ರೆ ಇಲ್ಲಿ ಇವರಿಬ್ಬರಲ್ಲಿ ಯಾರ ಮಾತು ಸರಿಯಾಗಿದೆ? ಇದು ಕೂಡ ಆಥರ್ ಟು ಪಬ್ಲಿಷರ್ ಸೇವೆನಾ? ನೋಡೋಣ ಬನ್ನಿ. GST ರೂಲ್ ಏನೇನು ಹೇಳುತ್ತೆ ಅಂದರೆ, ಒರಿಜಿನಲ್ ಲಿಟ್ರರಿ ವರ್ಕ್ನ ಕಾಪಿರೈಟನ್ನು ಪಬ್ಲಿಷರ್ಗೆ ನೀಡಿದ್ದಾರೆ. ಪಬ್ಲಿಷರ್ GSTಯನ್ನು ರಿವರ್ಸ್ ಚಾರ್ಜ್ ಮೂಲಕ ಪೇ ಮಾಡಬೇಕು ಅಂತ. ಆಥರ್ ರಿಜಿಸ್ಟರ್ ಆಗಿಲ್ಲ, ಆದ್ದರಿಂದ ಫಾರ್ವರ್ಡ್ ಚಾರ್ಜ್ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ವಾಯ್ಸ್ ಕೊಡ್ತಿದ್ರು GST ಹೊಣೆಗಾರಿಕೆ ಬದಲಾಗತ್ತಾ? ಇಲ್ಲ. ಈ ಸೇವೆಗೆ RCMA ಅನ್ವಯ ಆಗತ್ತೆ. GST ಹೊಣೆಗಾರಿಕೆ ಪಬ್ಲಿಷರ್ ಮೇಲಿದೆ. ವಿಕಿ ಫ್ರಾಂಕ್ಲಿನ್ ಅವರ ಅಭಿಪ್ರಾಯ ಕರೆಕ್ಟಾಗಿದೆ. ಶಿವ್ ಭವನ್ ಪಬ್ಲಿಕೇಶನ್ಸ್ ರಿವರ್ಸ್ ಚಾರ್ಜ್ ಮೂಲಕ ಇಲ್ಲಿ GSTನ ಪೇ ಮಾಡಬೇಕು. ಕ್ವೆಶ್ಚನ್ 12ಅಲ್ಲಿ ಕೆಳಗಿನವರು ಕಾಂಪೋಸಿಷನ್ ಸ್ಕೀಮ್ಗೆ ಅರ್ಹರೇ? ಅವರ ಇಂದಿನ ವರ್ಷದ ಟರ್ನ್ ಓವರ್ 1,50,00,000ಗಿಂತ ಕಡಿಮೆ ಇದೆ. ಕೇಸ್ 1, ಶ್ಯಾಮ್ ಎಂಟರ್ಪ್ರೈಸಸ್ ಪ್ಯಾನ್ ಮಸಾಲಾನ ವ್ಯಾಪಾರ ಮಾಡ್ತಾ ಇದೆ. ರಾಜಸ್ಥಾನದಲ್ಲಿ ಮಾತ್ರ ವ್ಯಾಪಾರ ಇದೆ. ಓಕೆ, ಇದು ಆಲ್ರೆಡಿ ಕ್ವೆಶ್ಚನ್ ಕಂಪ್ಲೀಟ್ ಮಾಡಿದ್ದೀವಿ. ಕ್ವೆಶ್ಚನ್ 30 ನೋಡೋಣ ಬನ್ನಿ. ರಾಜು ಕೇರಳದಲ್ಲಿ ಫ್ಲೈ ಹ್ಯಾಶ್ ಬ್ರಿಕ್ಸ್ ತಯಾರು ಮಾಡ್ತಾನೆ. ವ್ಯವಹಾರ ಆರಂಭ ಆಗಿದ್ದು, ಅಂದರೆ ಇವ್ರದ್ದು ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ 2025. ಇವರು ಕೇವಲ ಇಂಟ್ರಾಸ್ಟೇಟ್ ಸಪ್ಲೈ ಮಾಡ್ತಾರೆ. ಈ ವರ್ಷದ ಟರ್ನ್ ಓವರ್ 1 ಕೋಟಿಗಿಂತ ಕಡಿಮೆ ಇದೆ ಅಂತ ಅಂದಾಜು ಮಾಡಲಾಗಿದೆ. ಅವರ ಟ್ಯಾಕ್ಸ್ ಕನ್ಸಲ್ಟೆಂಟ್ ಏನು ಹೇಳ್ತಾರೆ ಅಂದರೆ, ನೀನು ಕಾಂಪೋಸಿಷನ್ ಸ್ಕೀಮ್ ತೆಗೆದುಕೊಳ್ಬಹುದು ಅಂತ ಹೇಳಿದ್ದಾರೆ. ಸೊ ಸಂಬಂಧಿಸಿದ GST ನಿಯಮ ಯಾವುದು? ಟ್ಯಾಕ್ಸ್ ಕನ್ಸಲ್ಟೆಂಟ್ ನೀಡಿದಂತಹ ಸಲಹೆ ಸರಿನಾ? ಇದರ ಕಾರಣನ ತಿಳಿತಾ ಹೋಗೋಣ. ಮೊದಲನೇದಾಗಿ ಕಾಂಪೋಸಿಷನ್ ಸ್ಕೀಮ್ ಅಂದರೆ ಇಲ್ಲಿ ಕಡಿಮೆ GST ದರ, ಸರಳವಾದಂತಹ GST ರಿಟರ್ನ್ ಫೈಲಿಂಗ್ ಇರುತ್ತೆ,
ಸಣ್ಣ ವ್ಯಾಪಾರಿಗಳಿಗೆ ಇದು ಅನುಕೂಲ ಆಗತ್ತೆ. ಆದರೆ ಇಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ. ಕೆಲವು ನೋಟಿಫೈಡ್ ಗೂಡ್ಸ್ ತಯಾರಿಸುವವರು ಕಾಂಪೋಸಿಷನ್ ಸ್ಕೀಮ್ ಪಡೆಯೋದಕ್ಕೆ ಅರ್ಹರಾಗಿರಲ್ಲ. ಯಾರೆಲ್ಲ ಅಂದರೆ ಇಲ್ಲಿ ಐಸ್ ಕ್ರೀಮ್, ಪ್ಯಾನ್ ಮಸಾಲ, ಟೊಬ್ಯಾಕೊ, ಏರೇಟೆಡ್ ವಾಟರ್, ಫ್ಲೈ ಹ್ಯಾಶ್ ಬ್ರಿಕ್ಸ್, ಫ್ಲೈ ಆ್ಯಶ್ ಅಗ್ರಿಗೇಟ್, ಬಿಲ್ಡಿಂಗ್ ಬ್ರಿಕ್ಸ್ ಇತ್ಯಾದಿ. ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂಥವರು ಕಾಂಪೋಸಿಷನ್ ಸ್ಕೀಮ್ಗೆ ಎಲಿಜಿಬಲ್ ಆಗಿರೋದಿಲ್ಲ. ಇಲ್ಲಿ ರಾಜು ಫ್ಲೈ ಹ್ಯಾಶ್ ಬ್ರಿಕ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದು ನೋಟಿಫೈಡ್ ಗೂಡ್ಸ್ ಆಗಿದೆ. ಸೊ ಇವರ ಟರ್ನ್ ಓವರ್ 1 ಕೋಟಿ ಮಾತ್ರ ಇದೆ. ಅಂದರೆ ಟರ್ನ್ ಓವರ್ 1,50,00,000 ಲಾಕ್ಸ್ಗಿಂತನೂ ಕಡಿಮೆ ಇದೆ. ಫ್ಲೈ ಹ್ಯಾಶ್ ಬ್ರಿಕ್ಸ್ ತಯಾರಿಸೋದ್ರಿಂದ, ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಇವರು ಕಾಂಪೋಸಿಷನ್ ಸ್ಕೀಮ್ಗೆ ಅರ್ಹರಾಗೋದಿಲ್ಲ. ಟ್ಯಾಕ್ಸ್ ಕನ್ಸಲ್ಟೆಂಟ್ ನೀಡಿರುವಂತಹ ಸಲಹೆ ತಪ್ಪಾಗಿದೆ. ಕಾಂಪೋಸಿಷನ್ ಸ್ಕೀಮ್ಗೆ ರಾಜು ಅರ್ಹನಾಗಿಲ್ಲ. ಕ್ವೆಶ್ಚನ್ 14. ಮಿಸಸ್ ಟಿ ಆಂಧ್ರ ಪ್ರದೇಶದ ರಿಜಿಸ್ಟರ್ಡ್ ಡೀಲರ್. ಇವರ ಕಳೆದ ವರ್ಷದ ಟರ್ನ್ ಓವರ್ 1,32,00,000 ಇದೆ. ಈ ವರ್ಷ ಮಷೀನರಿ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಸರ್ವಿಸ್ನ ಮಾಡ್ತಾ ಇದ್ದಾರೆ. ಸರ್ವಿಸ್ ವ್ಯಾಲ್ಯೂ 6,25,000 ಇದೆ. ರಾ ಮಟೀರಿಯಲ್ 5,00,000 ಬೇರೆ ರಾಜ್ಯದಿಂದ ಇವರು ಖರೀದಿ ಮಾಡ್ತಾ ಇದ್ದಾರೆ. ಅಂದರೆ 5 ಲಕ್ಷದ ರಾ ಮಟೀರಿಯಲ್ನ ಇವರು ಬೇರೆ ಕಡೆ ರಾಜ್ಯದಿಂದ ಖರೀದಿ ಮಾಡ್ತಾ ಇದ್ದಾರೆ. ಮಾರಾಟ ಇವರು ಇದು ಸೇಲ್ ಮಾತ್ರ ಇಂಟ್ರಾಸ್ಟೇಟ್ ಸೇಲ್ ಮಾಡ್ತಿದ್ದಾರೆ. ಅವರು ಯಾವ ಕಾಂಪೋಸಿಷನ್ ಸ್ಕೀಮ್ನ ಪಡಿಬಹುದು ಅಂತ ಸೆಕ್ಷನ್ 10(1), 10(2), ಸೆಕ್ಷನ್ 10(2)(a). ಸೊ ಇವರ ಟರ್ನ್ ಓವರ್ ಫಸ್ಟು ನೋಡೋಣ ಬನ್ನಿ. ಟರ್ನ್ ಓವರ್ 1,32,00,000 ಇದೆ. ಇದು 1,50,00,000ಗಿಂತಲೂ ಕಡಿಮೆ ಇದೆ. ಹೀಗಾಗಿ ಇವರು ಗೂಡ್ಸ್ ಕಾಂಪೋಸಿಷನ್ ಸ್ಕೀಮ್ಗೆ ಅರ್ಹರಾಗಿದ್ದಾರೆ. ಸೆಕ್ಷನ್ 10(1) ಆ್ಯಂಡ್ 10(2) ಏನು ಹೇಳುತ್ತೆ ಅಂದರೆ, ಈ ಸೆಕ್ಷನ್ ಇರೋದು ಗೂಡ್ಸ್ ಟ್ರೇಡರ್ ಮತ್ತು ಮ್ಯಾನುಫ್ಯಾಕ್ಚರ್ಸ್ಗೆ. ಮಿಸಸ್ ಟೀನ ಟರ್ನ್ ಓವರ್ 1,50,00,000ಗಿಂತ ಕಡಿಮೆ ಇದೆ. ಆದ್ದರಿಂದ ಸೆಕ್ಷನ್ 10(1) ಆ್ಯಂಡ್ 10(2) ಇವರಿಗೆ ಅಪ್ಲೈ ಆಗುತ್ತೆ. ಸೆಕ್ಷನ್ 10(2)(a) ಇದು ಸರ್ವಿಸ್ ಪ್ರೊವೈಡರ್ಸ್ಗೆ ಇರೋದು. ಆದರೆ ಒಂದು ಮುಖ್ಯವಾದಂತಹ ನಿಯಮ ಇದೆ. ಯಾರಾದರೂ ಈಗಾಗಲೇ ಸೆಕ್ಷನ್ 10(1) ಅಂದರೆ ಸೆಕ್ಷನ್ 10 ಸಬ್ಸೆಕ್ಷನ್ 1 ಅಥವಾ ಸೆಕ್ಷನ್ 10 ಸಬ್ಸೆಕ್ಷನ್ 2 ಅಡಿಯಲ್ಲಿ ಕಾಂಪೋಸಿಷನ್ನ ಪಡೆದಿದ್ದರೆ ಅವರು ಸೆಕ್ಷನ್ 10 ಸಬ್ಸೆಕ್ಷನ್ 2(a)ನ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಇವರು ರಿಪೇರ್ ಸರ್ವಿಸ್ನ ಕೊಡಬಹುದು. ಗೂಡ್ಸ್ ಕಾಂಪೋಸಿಷನ್ ಸ್ಕೀಮ್ ಇರುವವರು ಕೆಲವು ಸರ್ವಿಸ್ನ ಕೂಡ ಕೊಡಬಹುದು. ಆದರೆ ಅದರ ಮಿತಿ ಇಂದಿನ ವರ್ಷದ ಟರ್ನ್ ಓವರ್ನ 10% ಅಥವಾ 5 ಲಕ್ಷ ಇದರಲ್ಲಿ ಯಾವುದಿರುತ್ತೋ ಅಷ್ಟು ಮಾತ್ರನೇ ಸರ್ವಿಸ್ ಕೊಡ್ಬೋದು. ಇವರ ಟರ್ನ್ ಓವರ್ 1,32,00,000 ಇದೆ. ಇಂಟು 10% ಅಂದರೆ 13,20,000. ಸರ್ವಿಸ್ನ ವ್ಯಾಲ್ಯೂ 6.25 lakh. ಇದು 13.25 lakh ಕಡಿಮೆ ಇದೆ. ಆದ್ದರಿಂದ ಇವರು ಸರ್ವಿಸ್ನ ಕೊಡ್ಬೋದು. ಬೇರೆ ರಾಜ್ಯದಿಂದ ರಾ ಮಟೀರಿಯಲ್ ಖರೀದಿ ಮಾಡಿದ್ರೆ, ಇಂಟರ್ಸ್ಟೇಟ್ ಪರ್ಚೇಸ್ ಮಾಡಿದ್ರೆ ನಿಷೇಧ ಇದೆಯಾ? ಇಂಟರ್ಸ್ಟೇಟ್ ಔಟ್ವರ್ಡ್ ಸಪ್ಲೈ ಮಾಡಿದ್ರೆ ಇಲ್ಲಿ ಅವರು ಬೇರೆ ರಾಜ್ಯದಿಂದ ನಿಷೇಧ ಇರೋದು ಇಂಟರ್ಸ್ಟೇಟ್ ಔಟ್ವರ್ಡ್ ಸಪ್ಲೈಗೆ ನಿಷೇಧ ಇದೆ. ಆದರೆ ಇಲ್ಲಿ ಅವರು ಬೇರೆ ರಾಜ್ಯದಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಟರ್ಸ್ಟೇಟ್ ಪರ್ಚೇಸ್ ಮಾಡ್ಬೋದು, ಔಟ್ವರ್ಡ್ ಸಪ್ಲೈ ಮಾಡಬಾರ್ದು. ಹಾಗಿದ್ರೆ ಮಿಸಸ್ ಟಿ ಸೆಕ್ಷನ್ 10(1) ಮತ್ತು 10(2) ಅಡಿಯಲ್ಲಿ ಕಾಂಪೋಸಿಷನ್ ಸ್ಕೀಮ್ನ ಪಡಿಬಹುದು. ಸೆಕ್ಷನ್ 2 ಸಬ್ಸೆಕ್ಷನ್ 2(a) ಇವರಿಗೆ ಅಪ್ಲೈ ಆಗೋದಿಲ್ಲ. ಮತ್ತು ಇವರು 6.25 lakh ಅಂದರೆ 6,25,000 ರಿಪೇರ್ ಸರ್ವಿಸ್ನ ನೀಡ್ಬೋದು. ಏಕೆಂದರೆ ಇವರ ಲಿಮಿಟ್ ಇರೋದು 13,20,000ವರೆಗೂ ಲಿಮಿಟ್ ಇದೆ. ಹಾಗೆ ಇವರು ಬೇರೆ ರಾಜ್ಯದಿಂದ ರಾ ಮಟೀರಿಯಲ್ ಖರೀದಿ ಮಾಡಿದ್ರೂ ಕೂಡ ಕಾಂಪೋಸಿಷನ್ ಸ್ಕೀಮ್ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಕ್ವೆಶ್ಚನ್ 15 ನೋಡೋಣ ಬನ್ನಿ. ಕೇರ್ ಆ್ಯಂಡ್ ಕೇರ್ ಬ್ಯೂಟಿ ಸೆಂಟರ್ ಒಂದು ಬ್ಯೂಟಿ ಪಾರ್ಲರ್. ಇದು ಈ ಕೆಳಗಿನ ಸೇವೆಗಳನ್ನ ನೀಡುತ್ತೆ. ಬ್ಯೂಟಿ ಟ್ರೀಟ್ಮೆಂಟ್, ಹೇರ್ ಕಟ್ಟಿಂಗ್ ಮತ್ತು ಗ್ರೂಮಿಂಗ್ ಸರ್ವಿಸ್ ನೀಡುತ್ತೆ. ಇದು ಕಾಂಪೋಸಿಷನ್ ಸ್ಕೀಮ್ ಅಡಿಯಲ್ಲಿ 6% GST ಅಂದರೆ CGST 3%, SGST 3% ಪೇ ಮಾಡುತ್ತೆ. ಅವರ ಟರ್ನ್ ಓವರ್ ಏಪ್ರಿಲ್ ಟು ಜೂನ್ 20 lakh, ಜುಲೈ ಟು ಸೆಪ್ಟೆಂಬರ್ 30 lakh, ಅಕ್ಟೋಬರಲ್ಲಿ 7 lakh.
ಇವರ ಒಟ್ಟು ಟರ್ನ್ ಓವರ್ 57 ಲ್ಯಾಕ್. ಕ್ವೆಶ್ಚನ್ ಏನಂದರೆ ಕೇರ್ ಆ್ಯಂಡ್ ಕೇರ್ ಬ್ಯೂಟಿ ಸೆಂಟರ್ಗೆ ಕಾಂಪೋಸಿಷನ್ ಸ್ಕೀಮ್ ಸಿಗುತ್ತಾ ಅಂತ. ಹಾಗಿದ್ರೆ ಅವರು GST ಎಷ್ಟು ಪೇ ಮಾಡಬೇಕು? ನೆಕ್ಸ್ಟು ಅಕ್ಟೋಬರ್ 2021 ನಂತರವೂ ಕಾಂಪೋಸಿಷನ್ ಸ್ಕೀಮ್ ಮುಂದುವರಿಸ್ಬೋದಾ ಅನ್ನೋದು ಕ್ವೆಶ್ಚನ್ ಆಗಿದೆ. ಮೊದಲನೇದಾಗಿ ಇದು ಗೂಡ್ಸ್ ಕಾಂಪೋಸಿಷನ್ ಅಲ್ಲ, ಇದು ಸರ್ವಿಸ್ ಪ್ರೊವೈಡರ್ ಕಾಂಪೋಸಿಷನ್ ಸ್ಕೀಮ್. ಸೆಕ್ಷನ್ 10 ಸಬ್ಸೆಕ್ಷನ್ 2A ಅಪ್ಲಿಕಬಲು. ಎಲಿಜಿಬಿಲಿಟಿ ನೋಡೋಣ. ಸರ್ವಿಸ್ ಕಾಂಪೋಸಿಷನ್ ಸ್ಕೀಮ್ ಪಡೆಯೋದಕ್ಕೆ ಹಿಂದಿನ ವರ್ಷದ ಟರ್ನ್ ಓವರ್ 50 ಲಕ್ಷ ಮೀರಿರಬಾರ್ದು. ಇಲ್ಲಿ ಇದು ಹೊಸ ಬಿಸ್ನೆಸ್ ಆದ್ದರಿಂದ ಇವರ ಪ್ರೀವಿಯಸ್ ಟರ್ನ್ ಓವರ್ ನಿಲ್ಲಾಗಿದೆ. ಆದ್ದರಿಂದ ಆರಂಭದಲ್ಲಿ ಇವರು ಕಾಂಪೋಸಿಷನ್ ಸ್ಕೀಮ್ನ ಪಡಿಬೋದು. ಹಾಗಿದ್ರೆ ಇವರ ರಿಜಿಸ್ಟ್ರೇಷನ್ ಯಾವಾಗ? GST ರಿಜಿಸ್ಟ್ರೇಷನ್ನ ಲಿಮಿಟ್ 20 ಲಕ್ಷ. ಮೊದಲ ಕ್ವಾರ್ಟರ್ನ ಅಂತ್ಯಕ್ಕೆ ಅಂದರೆ ಟರ್ನ್ ಓವರ್ 20 ಲಕ್ಷ ಇರುವಾಗ ಈ ಹಂತದಲ್ಲಿ ಇವರು GST ರಿಜಿಸ್ಟ್ರೇಷನ್ನ ಪಡ್ಕೋಬೇಕಾಗತ್ತೆ. GST ಕಾನೂನಿನ ಪ್ರಕಾರ ರಿಜಿಸ್ಟ್ರೇಷನ್ ಆಗುವ ಮೊದಲು ಮಾಡಿದಂತಹ ಸಪ್ಲೈ ಮೇಲೆ ಕಾಂಪೋಸಿಷನ್ ಟ್ಯಾಕ್ಸ್ ಇರೋದಿಲ್ಲ. ರಿಜಿಸ್ಟ್ರೇಷನ್ ಆದ ನಂತರ ಮಾಡಿದ ಸಪ್ಲೈ ಮೇಲೆ ಮಾತ್ರ ಕಾಂಪೋಸಿಷನ್ ಟ್ಯಾಕ್ಸ್ ಇರುತ್ತೆ. ಕ್ವಾರ್ಟರ್ 1 ಏಪ್ರಿಲ್ ಟು ಜೂನ್ನ ಟರ್ನ್ ಓವರ್ 20 ಲಕ್ಷ. ಸೊ ರಿಜಿಸ್ಟ್ರೇಷನ್ ಲಿಮಿಟ್ ಇರೋದ್ರಿಂದ ಇವರ GST ನಿಲ್ಲಾಗಿರುತ್ತೆ. ಕ್ವಾರ್ಟರ್ 2ನಲ್ಲಿ ಜುಲೈ ಟು ಸೆಪ್ಟೆಂಬರ್ ಟರ್ನ್ ಓವರ್ 30 ಲಕ್ಷ ಇದೆ. ಈಗ ಇವ್ರದ್ದು ರಿಜಿಸ್ಟ್ರೇಷನ್ ಆಗಿದೆ. ಕಾಂಪೋಸಿಷನ್ ರೇಟ್ 6%. 30 ಲ್ಯಾಕ್ ಇಂಟು 6% 1,80,000 ಆಗುತ್ತೆ. CGST 90,000, SGST 90,000. ಹಾಗಿದ್ರೆ ಇವ್ರದ್ದು ಕಾಂಪೋಸಿಷನ್ ಯಾವಾಗ ಮುಗಿಯುತ್ತೆ? ಸರ್ವಿಸ್ ಕಾಂಪೋಸಿಷನ್ ಸ್ಕೀಮ್ನ ಟರ್ನ್ ಓವರ್ 50 ಲಕ್ಷ ಮೀರಿದ ದಿನದಿಂದ ಮುಗಿಯುತ್ತೆ. ಇಲ್ಲಿ ಏಪ್ರಿಲ್ ಟು ಜೂನ್ 20 ಲ್ಯಾಕ್, ಜುಲೈ ಟು ಸೆಪ್ಟೆಂಬರ್ 30 ಲ್ಯಾಕ್, ಒಟ್ಟು 50 ಲ್ಯಾಕ್. ಅಂದರೆ ಸೆಪ್ಟೆಂಬರ್ ಕೊನೆಗೆ 50 ಲಕ್ಷ ಆಗಿದೆ. ಅಕ್ಟೋಬರ್ನಲ್ಲಿ ಇನ್ನೂ 7 ಲಕ್ಷ ವ್ಯವಹಾರ. ಈಗ ಟರ್ನ್ ಓವರ್ 57 ಲಕ್ಷ ಅಂದರೆ 50 ಲಕ್ಷ ಮೀರಿದೆ. ಹೀಗಾಗಿ ಕಾಂಪೋಸಿಷನ್ ಸ್ಕೀಮ್ ಅಕ್ಟೋಬರ್ನಲ್ಲಿ ಮುಗಿಯುತ್ತೆ. ಅಕ್ಟೋಬರ್ GST 7 ಲಕ್ಷ. ಈಗ ಇದು ಕಾಂಪೋಸಿಷನ್ ಅಡಿಯಲ್ಲಿ ಇರೋದಿಲ್ಲ. ಇದಕ್ಕೆ ನಾರ್ಮಲ್ GST ರೇಟ್ 18%. ಅಂದರೆ 7 ಲ್ಯಾಕ್ ಇಂಟು 18% 1,26 ಲ್ಯಾಕ್. ಆನ್ಸರ್. ಕ್ವೆಶ್ಚನ್ 16. ರೇಗಲ್ ಫೌಂಡೇಶನ್ ಆಫ್ ಕಾಮರ್ಸ್ ಎಂಬ ಸಂಸ್ಥೆಯು ಗುಜರಾತಿನ ಸೂರತ್ನಲ್ಲಿ ಒಂದು ಬಿಸ್ನೆಸ್ ಸಮ್ಮಿಟ್ನ ಆಯೋಜಿಸಿತ್ತು. ಪಂಡಿತ್ ಜಿವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಮಹಾರಾಷ್ಟ್ರದಲ್ಲಿ ರಿಜಿಸ್ಟರ್ಡ್ ಆದಂತಹ ಕಂಪನಿ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಆಗಿರುತ್ತೆ. ಅದು 3,50,000 ಸ್ಪಾನ್ಸರ್ಶಿಪ್ ಫೀಯನ್ನು ರೇಗಲ್ ಫೌಂಡೇಶನ್ ಆಫ್ ಕಾಮರ್ಸ್ಗೆ ಪೇ ಮಾಡಿದೆ. ಈಗ GST ಯಾರಿಂದ ಪೇ ಮಾಡಬೇಕು ಅಂತ ತಿಳಿಬೇಕು. ಇಲ್ಲಿ 2 ಕೇಸ್ಗಳಿದೆ, ನೋಡೋಣ ಬನ್ನಿ. ರೇಗಲ್ ಫೌಂಡೇಶನ್ ಆಫ್ ಕಾಮರ್ಸ್ ಒಂದು ಬಾಡಿ ಕಾರ್ಪೊರೇಟ್ ಆಗಿದ್ರೆ ಏನು, ರೇಗಲ್ ಫೌಂಡೇಶನ್ ಆಫ್ ಕಾಮರ್ಸ್ ಬಾಡಿ ಕಾರ್ಪೊರೇಟ್ ಆಗದೇ ಇದ್ದರೆ ಹೇಗೆ ಅನ್ನೋದನ್ನು ತಿಳಿತಾ ಹೋಗೋಣ. ಮೊದಲನೇದಾಗಿ ಸ್ಪಾನ್ಸರ್ಶಿಪ್ ಸರ್ವಿಸ್ ಮೇಲೆ ರಿವರ್ಸ್ ಚಾರ್ಜ್ ಅನ್ವಯಿಸುತ್ತೆ. ಆದರೆ ಇದು ಎಲ್ಲ ಸಂದರ್ಭದಲ್ಲೂ ಅಲ್ಲ. ಹಾಗಿದ್ದರೆ ರಿವರ್ಸ್ ಚಾರ್ಜ್ ಯಾವಾಗ ಅನ್ವಯಿಸುತ್ತೆ ಅಂದರೆ ಸ್ಪಾನ್ಸರ್ಶಿಪ್ ಸರ್ವಿಸ್ ಒದಗಿಸುವವರು ಬಾಡಿ ಕಾರ್ಪೊರೇಟ್ ಅಲ್ಲದವರಾಗಿರಬೇಕು. ಅಂದರೆ ಇವರು ಬಾಡಿ ಕಾರ್ಪೊರೇಟ್ ಆಗಿರಬಾರ್ದು. ಹಾಗೆ ಸೇವೆ ಪಡೆಯುವವರು ಬಾಡಿ ಕಾರ್ಪೊರೇಟ್ ಅಥವಾ ಪಾರ್ಟ್ನರ್ಶಿಪ್ ಆಗಿರಬೇಕು. ಆಗ GSTಯನ್ನು ರಿಸಿಪಿಯೆಂಟ್ ಪೇ ಮಾಡ್ತಾನೆ. ಕೇಸ್ 1ಗೆ ಉತ್ತರ ನೋಡೋಣ ಬನ್ನಿ. ರೇಗಲ್ ಫೌಂಡೇಶನ್ ಒಂದು ಬಾಡಿ ಕಾರ್ಪೊರೇಟ್, ಅಂದರೆ ಸಪ್ಲೈಯರ್ ಇಲ್ಲಿ ಬಾಡಿ ಕಾರ್ಪೊರೇಟ್ ಆಗಿದ್ದಾರೆ. ರಿಸಿಪಿಯೆಂಟ್ ಪಂಡಿತ್ ಜಿವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಕೂಡ ಒಂದು ಬಾಡಿ ಕಾರ್ಪೊರೇಟ್. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಏನು ಹೇಳುತ್ತೆ ಅಂದರೆ ಸಪ್ಲೈಯರ್ ಬಾಡಿ ಕಾರ್ಪೊರೇಟ್ ಆಗಿದ್ದರೆ ರಿವರ್ಸ್ ಚಾರ್ಜ್ ಅಪ್ಲಿಕಬಲ್ ಆಗಲ್ಲ. ಹಾಗಾಗಿ ಇಲ್ಲಿ ಫಾರ್ವರ್ಡ್ ಚಾರ್ಜ್ ಅಪ್ಲಿಕಬಲ್ ಆಗುತ್ತೆ. ಅಂದರೆ GSTಯನ್ನು ಸಪ್ಲೈಯರೇ ಪೇ ಮಾಡಬೇಕಾಗತ್ತೆ. ಸಪ್ಲೈಯರ್ ಯಾರು? ರೇಗಲ್ ಫೌಂಡೇಶನ್ ಆಫ್ ಕಾಮರ್ಸ್ ಅವರು ಫಾರ್ವರ್ಡ್ ಚಾರ್ಜ್ ಮೆಕ್ಯಾನಿಸಮ್ ಮೂಲಕ ಇಲ್ಲಿ GSTನ ಪೇ ಮಾಡಬೇಕು. ಕೇಸ್ 2, ರೇಗಲ್ ಫೌಂಡೇಶನ್ ಬಾಡಿ ಕಾರ್ಪೊರೇಟ್ ಅಲ್ಲ. ಇಲ್ಲಿ ಸಪ್ಲೈಯರ್ ನಾನ್ ಬಾಡಿ ಕಾರ್ಪೊರೇಟ್, ರಿಸಿಪಿಯೆಂಟ್ ಪಂಡಿತ್ ಜಿವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಬಾಡಿ ಕಾರ್ಪೊರೇಟ್. ಈ ಸಂದರ್ಭದಲ್ಲಿ ರಿವರ್ಸ್ ಚಾರ್ಜ್ ಅಪ್ಲಿಕಬಲ್. ಆಗ GSTನ ಸಪ್ಲೈಯರ್ ಕಟ್ಟೋದಿಲ್ಲ, GSTಯನ್ನು ರಿಸಿಪಿಯೆಂಟ್ ಕಟ್ಟಬೇಕು. ಹಾಗಿದ್ರೆ GST ಪೇ ಮಾಡೋರು ಪಂಡಿತ್ ಜಿವೆಲ್ಸ್ ಪ್ರೈವೇಟ್ ಲಿಮಿಟೆಡ್. ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಮೂಲಕ GSTನ ಪೇ ಮಾಡಬೇಕು.
ಹಾಗಿದ್ರೆ ಆನ್ಸರ್ ಹೇಗೆ ಬರೀಬೇಕಂದ್ರೆ, ರೇಗಲ್ ಫೌಂಡೇಶನ್ ಆಫ್ ಕಾಮರ್ಸ್ ಒಂದು ಬಾಡಿ ಕಾರ್ಪೊರೇಟ್ ಆಗಿರೋದ್ರಿಂದ ರಿವರ್ಸ್ ಚಾರ್ಜ್ ಅನ್ವಯಿಸೋದಿಲ್ಲ. ಆದ್ದರಿಂದ ಫಾರ್ವರ್ಡ್ ಚಾರ್ಜ್ ಅಡಿಯಲ್ಲಿ ರೇಗಲ್ ಫೌಂಡೇಶನ್ ಆಫ್ ಕಾಮರ್ಸ್ GST ಪೇ ಮಾಡಬೇಕು. ಕೇಸ್ 2ಗೆ ರೇಗಲ್ ಫೌಂಡೇಶನ್ ಆಫ್ ಕಾಮರ್ಸ್ ಬಾಡಿ ಕಾರ್ಪೊರೇಟ್ ಆಗದೇ ಇರೋದ್ರಿಂದ ಸ್ಪಾನ್ಸರ್ಶಿಪ್ ಸರ್ವಿಸ್ ಮೇಲೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅನ್ವಯಿಸುತ್ತೆ. ಆದ್ದರಿಂದ ಇಲ್ಲಿ ಪಂಡಿತ್ ಜ್ಯುವೆಲ್ಸ್ ಪ್ರೈವೇಟ್ ಲಿಮಿಟೆಡ್ GSTನ ಪೇ ಮಾಡಬೇಕು ಅಂತ ನೀವು ಉತ್ತರ ಬರೀಬೇಕು. ಲಾಸ್ಟ್ ಕ್ವೆಶ್ಚನ್ 17. ಮಿಸಸ್ ABC ಆ್ಯಂಡ್ ಕಂಪನಿ ಎನ್ನುವ ಕೇರಳದ ಅನ್ರಿಜಿಸ್ಟರ್ಡ್ ಪಾರ್ಟ್ನರ್ಶಿಪ್ ಫರ್ಮ್ ಮಿಸಸ್ ಕೆ ಟ್ರಾನ್ಸ್ಪೋರ್ಟ್ ಎಂಬ ಸರಕು ಸಾರಿಗೆ ಸಂಸ್ಥೆಗೆ ಅಂದರೆ GTAಗೆ ಅಡ್ವಾನ್ಸ್ ಪೇಮೆಂಟ್ 1,50,000 ಅನ್ನು 5th ಆಗಸ್ಟ್ 2026 ಅಂದು ಪೇ ಮಾಡಿದೆ. ಉಳಿದ ಬಾಕಿ ಅಮೌಂಟ್ 2,50,000 ಅನ್ನು 10th ನವೆಂಬರ್ 2026 ಪೇ ಮಾಡಿದೆ. GTA ಈ ಕೆಳಗಿನ 2 ದಿನಾಂಕಗಳಂದು ಇನ್ವಾಯ್ಸ್ ನೀಡಿದರೆ ಸೇವೆಯ ಪೂರೈಕೆಯ ಸಮಯ ಅಂದರೆ ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸ್ ಕಂಡುಹಿಡಿಯಬೇಕಾಗಿದೆ. ಸಿಚುವೇಶನ್ 1, ಇನ್ವಾಯ್ಸ್ 1 ಅನ್ನು 5th ಸೆಪ್ಟೆಂಬರ್ 2026 ಕೊಟ್ಟಾಗ, ಸಿಚುವೇಶನ್ 2 ಇನ್ವಾಯ್ಸ್ ಅನ್ನು 15th ಸೆಪ್ಟೆಂಬರ್ 26 ಕೊಟ್ಟಾಗ ಹೇಗಿರುತ್ತೆ ನೋಡೋಣ ಬನ್ನಿ. ಫಸ್ಟು GSTಯ ರೂಲ್ಸ್ ನೋಡೋಣ. RCM ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್, ಯಾವುದೇ ರಿಜಿಸ್ಟರ್ಡ್ ಅಥವಾ ಅನ್ರಿಜಿಸ್ಟರ್ಡ್ ಪಾರ್ಟ್ನರ್ಶಿಪ್ ಫರ್ಮ್ ಸರಕು ಸಾರಿಗೆ ಸಂಸ್ಥೆ ಅಂದರೆ GTAಗೆ ಸೇವೆ ನೀಡಿದಾಗ ಮತ್ತು GTA ಸಂಸ್ಥೆಯು ಫಾರ್ವರ್ಡ್ ಚಾರ್ಜ್ ಅಡಿಯಲ್ಲಿ ತೆರಿಗೆ ಪಾವತಿಸಲು ಒಪ್ಪದೇ ಇದ್ದಾಗ ಟ್ಯಾಕ್ಸ್ನ ಸೇವೆ ಪಡೆದವರೇ ಅಂದರೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಡಿಯಲ್ಲಿ ಸರ್ಕಾರಕ್ಕೆ ಪೇ ಮಾಡಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಮಿಸಸ್ ABC ಆ್ಯಂಡ್ ಕಂಪನಿ ಸಂಸ್ಥೆನೇ ತೆರಿಗೆನ ಕಟ್ಟಬೇಕು. RCM ಅಡಿಯಲ್ಲಿ ಸೇವೆಯ ಪೂರೈಕೆಯ ಸಮಯ ಅಂದರೆ ಟೈಮ್ ಆಫ್ ಸಪ್ಲೈ RCM ಅಲ್ಲಿ, ರಿವರ್ಸ್ ಚಾರ್ಜ್ ಅಡಿಯಲ್ಲಿ ಪೂರೈಕೆಯ ಸಮಯ ಈ ಕೆಳಗಿನ 2 ದಿನಾಂಕಗಳಲ್ಲಿ ಯಾವುದು ಮೊದಲು ಆ ದಿನಾಂಕ ಆಗಿರುತ್ತೆ. ಅಂದರೆ ಡೇಟ್ ಆಫ್ ಪೇಮೆಂಟ್ ಬ್ಯಾಂಕ್ ಖಾತೆಯಿಂದ ಹಣ ಕಡಿತಗೊಂಡ ದಿನಾಂಕ ಅಥವಾ ಸಂಸ್ಥೆಯ ಪುಸ್ತಕದಲ್ಲಿ ದಾಖಲಾದ ದಿನಾಂಕ. ನೆಕ್ಸ್ಟು ಇನ್ವಾಯ್ಸ್ ನೀಡಿದ ದಿನಾಂಕದಿಂದ 61ನೇ ದಿನ ಅಂದರೆ 61st ಡೇ ಫ್ರಮ್ ದ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್. ಈಗ ಮುಂಗಡ ಪಾವತಿಗಾಗಿ ಅಂದರೆ ಫಾರ್ ಅಡ್ವಾನ್ಸ್ ಪೇಮೆಂಟ್ 1,50,000 ಅಲ್ವಾ, ಪಾವತಿ ಮಾಡಿದಂತಹ ದಿನಾಂಕ ಯಾವುದು? 5th ಆಗಸ್ಟ್ 2026. ಅಡ್ವಾನ್ಸ್ ಪೇಮೆಂಟ್ ಇನ್ವಾಯ್ಸ್ ನೀಡೋದಕ್ಕಿಂತ ಮುಂಚೆನೇ ಪೇ ಮಾಡಿರೋದ್ರಿಂದ 2 ಸಿಚುವೇಷನ್ನಲ್ಲೂ ಹಣ ಪಾವತಿಸಿದ ದಿನಾಂಕವೇ ಅಂದರೆ 5th ಆಗಸ್ಟ್ 2026 ಅತ್ಯಂತ ಮೊದಲನೇ ದಿನ ಆಗತ್ತೆ. ಹಾಗೆ ಸಪ್ಲೈ ಮಾಡಿದ ದಿನ 5th ಆಗಸ್ಟ್ 2026. ಬ್ಯಾಲೆನ್ಸ್ ಪೇಮೆಂಟ್ 2,50,000, ಬಾಕಿ ಮೊತ್ತವನ್ನು 10th ನವೆಂಬರ್ 2026 ಪೇ ಮಾಡಲಾಗಿದೆ. ಈಗ 2 ಸಿಚುವೇಷನ್ನಲ್ಲಿ ಲೆಕ್ಕ ಮಾಡಿದ್ರೆ, ಸಿಚುವೇಷನ್ ಎ ಇನ್ವಾಯ್ಸ್ ದಿನಾಂಕ 5th ಸೆಪ್ಟೆಂಬರ್ 2026 ರೂಲ್ಸ್ ಪ್ರಕಾರ ಪರಿಶೀಲನೆ ಮಾಡಿದ್ರೆ ಪೇ ಮಾಡಿದಂತಹ ದಿನಾಂಕ 10th ನವೆಂಬರ್ 2026. ಇನ್ವಾಯ್ಸ್ ದಿನಾಂಕ 5th ಸೆಪ್ಟೆಂಬರ್ 2026. 61ನೇ ದಿನ ಅಂದರೆ ಇಲ್ಲಿ 61ನೇ ದಿನ 5th ನವೆಂಬರ್ 2026. 6th ಫಸ್ಟ್ ಡೇ ಆಗತ್ತೆ. ಸೆಪ್ಟೆಂಬರ್ನಲ್ಲಿ 25 ಡೇಸ್ ಇದೆ, ಅಕ್ಟೋಬರ್ನಲ್ಲಿ 31 ಡೇಸ್, ನವೆಂಬರ್ನಲ್ಲಿ 5 ಡೇಸ್, ಟೋಟಲ್ 61 ಡೇಸ್. ಇವೆರಡರಲ್ಲಿ 5th ನವೆಂಬರ್ ಅಂದರೆ ಯಾವೆರಡರಲ್ಲಿ? 10th ನವೆಂಬರ್ ಮತ್ತು 5th ನವೆಂಬರ್. 5th ನವೆಂಬರ್ 2026 ಮೊದಲನೇ ದಿನ ಆಗಿರೋದ್ರಿಂದ ಇಲ್ಲಿ ಪೂರೈಕೆ ಸಮಯ ಯಾವುದಾಗುತ್ತೆ ಅಂದರೆ ಟೈಮ್ ಆಫ್ ಸಪ್ಲೈ 5th ನವೆಂಬರ್ 2026. ಈಗ ಸಿಚುವೇಶನ್ 2ಗೆ ಹೋಗೋಣ. ಇಲ್ಲಿ ಇನ್ವಾಯ್ಸ್ ಡೇಟ್ ಏನಂದರೆ 15th ಸೆಪ್ಟೆಂಬರ್ 2026. ರೂಲ್ಸ್ ಪ್ರಕಾರ ಪಾವತಿ ಮಾಡಿದಂತಹ ದಿನಾಂಕ 10th ನವೆಂಬರ್ 2026. ಇನ್ವಾಯ್ಸ್ ಡೇಟ್ ಇಲ್ಲಿ 15th ಸೆಪ್ಟೆಂಬರ್ 2026. ಇಲ್ಲಿ 6th ಫಸ್ಟ್ ಡೇ ಯಾವಾಗ ಆಗತ್ತೆ ಅಂದರೆ 15th ನವೆಂಬರ್ 2026. ಸೆಪ್ಟೆಂಬರ್ನಲ್ಲಿ 15 ಡೇಸ್, ಅಕ್ಟೋಬರ್ನಲ್ಲಿ 31 ಡೇಸ್, ಹಾಗೆ ನವೆಂಬರ್ನಲ್ಲಿ 15 ಡೇಸ್, 61 ಡೇಸ್ ಆಯಿತು. ಇವೆರಡರಲ್ಲಿ ಪಾವತಿ ಮಾಡಿದ ದಿನಾಂಕವಾದ 10th ನವೆಂಬರ್ 2026 ಮೊದಲಿಗೆ ಬರುತ್ತೆ. ಹಾಗಿದ್ರೆ ಟೈಮ್ ಆಫ್ ಸಪ್ಲೈ ಇಲ್ಲಿ 10th ನವೆಂಬರ್
2026 ಆಗುತ್ತೆ. ಸ್ನೇಹಿತರೆ, ಇವತ್ತಿಗೆ ನಾವು ಎಷ್ಟು ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ಆಲ್ಮೋಸ್ಟ್ 14 ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತಿನ ಕ್ವೆಶನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಹಾಗೆ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವೀಡಿಯೋಸ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ.